Hi guys, welcome to Invoice Agri classes. ಸೊ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮುಗಿದಿದೆ ಅಲ್ವಾ? ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಆಯಿತು, ನನ್ನ ಇಂಟ್ರೊಡಕ್ಷನ್ ಆಯಿತು, ನಿಮ್ಮ ಇಂಟ್ರೊಡಕ್ಷನ್ ಆಯಿತು. ಸೊ ಇಂಟ್ರೊಡಕ್ಷನ್ ಎಲ್ಲ ಆಯಿತು, ಓದೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಸಿಲೆಬಸಲ್ಲಿ ನೋಡಿದ್ದೀರಾ ಏನೇನಿದೆ ಅಂತ ಅಂದ್ಬಿಟ್ಟು. ಓಕೆ ಫೈನ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ವೆರಿ ಬಿಗ್ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ. ಆಫ್ಟರ್ 7 years ನೋಟಿಫಿಕೇಶನ್ ಆಗಿದೆ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು. ಸೊ ಈ ಥರ ಆಪರ್ಚುನಿಟಿ ಮತ್ತೆ ಲೈಫ್ ಟೈಮಲ್ಲಿ ಸಿಗೋದಿಲ್ಲ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಸ್ವಲ್ಪ ಎಫರ್ಟ್ಸ್ ಹಾಕಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಪ್ರಿಪ್ರೇಷನಲ್ಲಿ ಒಳ್ಳೆ ರಿಸಲ್ಟ್ಸ್ನ ತೆಗಿಬೋದು. 6 months ಎಫರ್ಟ್ ಹಾಕಿ ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ಬೋದು. ಸೊ ದಿಸ್ ಇಸ್ ಗ್ರೂಪ್ ಬಿ ಜಾಬ್ ಇದು. ಸೊ ಯಾರು ಗ್ರೂಪ್ ಸಿ, ಗ್ರೂಪ್ ಡಿ ಅಲ್ಲಿ ಇದ್ದೀರಾ, ಅವರು ನಿಮ್ಮ ಸರ್ವಿಸಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಪೇ ಸ್ಕೇಲ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರ್ಬೋದು ಜೀವನದಲ್ಲಿ. ಸೊ ಒನ್ಸ್ ಇನ್ ಎ ವೈಲ್ ಸಿಗೋಂಥ ಆಪರ್ಚುನಿಟಿ, ಯಾರು ಮಿಸ್ ಮಾಡ್ಕೋಬೇಡಿ. ಏನಪ್ಪ ಇದು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕೂಯ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಓಕೆ, ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್, ಈಗ ಜಿಯೋಗ್ರಫಿ ಅಂತ ತಗೊಂಡಾಗ, ಜಿಯೋಗ್ರಫಿ ಇಸ್ ಎ ವಾಸ್ಟ್ ಸಬ್ಜೆಕ್ಟ್. ಸೊ ಈ ಜಿಯೋಗ್ರಫಿನ 3 parts ಆಗಿ ಡಿವೈಡ್ ಮಾಡಿದ್ವಿ. ಅಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಓದೋ ಸಲುವಾಗಿ 3 parts ಆಗಿ ಡಿವೈಡ್ ಮಾಡ್ಕೊಂಡು ಓದ್ತೀವಿ. ಫಸ್ಟ್ ಪಾರ್ಟ್ ಬಂದು ವರ್ಲ್ಡ್ ಜಿಯೋಗ್ರಫಿ, ಸೆಕೆಂಡ್ ಪಾರ್ಟ್ ಬಂದು ಇಂಡಿಯನ್ ಜಿಯೋಗ್ರಫಿ, ಸೊ ಥರ್ಡ್ ಪಾರ್ಟ್ ಬಂದು ಕರ್ನಾಟಕ ಜಿಯೋಗ್ರಫಿ. ಓಕೆನಾ? ಸೊ UPSC ಎಕ್ಸಾಮ್ಸ್ಗೆ ವರ್ಲ್ಡ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್ ಇದೆ. KPS ಕರ್ನಾಟಕ ಜಿಯೋಗ್ರಫಿ ಎಲ್ಲ ಅಷ್ಟೇನು ಮ್ಯಾಟ್ರ್ ಆಗೋದಿಲ್ಲ, ಬಟ್ ಸ್ಟೇಟ್ ಎಕ್ಸಾಮಿನೇಷನ್ಸ್ಗೆ ಜಿಯೋಗ್ರಫಿಯಲ್ಲಿ ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ. ದಿಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಇದು 3 ಕೂಡ ತುಂಬ ಇಂಪಾರ್ಟೆಂಟು. ಸೊ ಈಗ ಫಸ್ಟ್ ಪಾರ್ಟ್ ವರ್ಲ್ಡ್ ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡೋಣ ನಾವು ಕ್ಲಾಸಸ್ನ. ಸೊ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ದಿಸ್ ಇಸ್ ಇಂಟ್ರೊಡಕ್ಷನ್, ಇಂಡೆಕ್ಸ್ ಇದು. ಸೊ ಯು ವಿಲ್ ಬಿ ಡೀಲಿಂಗ್ ವಿತ್ ಇಂಟ್ರೊಡಕ್ಷನ್ ಆ್ಯಂಡ್ ಆರಿಜಿನ್ ಆಫ್ ದ ಅರ್ತ್ ಯಾವ ಥರ ಬಂತು, ನಾವೆಲ್ಲ ಎಲ್ಲಿದ್ದೀವಿ, ಅರ್ಥಲ್ಲಿ ಎಲ್ಲಿದ್ದೀವಿ, ಏಷ್ಯಾ ಕಾಂಟಿನೆಂಟಲ್ಲಿ ಇದ್ದೀವಿ. ಏಷ್ಯಾ ಕಾಂಟಿನೆಂಟಲ್ ಎಲ್ಲಿದ್ದೀವಿ, ಇಂಡಿಯಾದಲ್ಲಿದ್ದೀವಿ. ಓಕೆನಾ? ಇಂಡಿಯಾದಲ್ಲಿ ಎಲ್ಲಿದ್ದೀವಿ, ಕರ್ನಾಟಕದಲ್ಲಿ ಎಲ್ಲಿದ್ದೀವಿ. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕರ್ನಾಟಕದಲ್ಲಿ ವಿ ಆಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕರ್ನಾಟಕ. ಸೊ ಹಾಗಾದರೆ ಈ ಅರ್ತ್ ಯಾವ ಥರ ಬಂತು, ಹೌ ಡಿಡ್ ದಿಸ್ ಅರ್ತ್ ಇವಾಲ್ವ್ಡ್, ಯಾವ ಥರ ಬಂತು, ಸೊ ಎಷ್ಟು ವರ್ಷಗಳ ಹಿಂದೆ ಇದು ರಚನೆ ಆಯಿತು, ಎಷ್ಟು ವರ್ಷಗಳ ಹಿಂದೆ ಇದು ಫಾರ್ಮ್ ಆಗಿದೆ. ಸೊ ಅದನ್ನು ತಿಳ್ಕೊಳ್ಳೋಣ ಇಲ್ಲಿ, ಆರಿಜಿನ್ ಆಫ್ ಅರ್ಥಲ್ಲಿ, ಮತ್ತು ನೆಕ್ಸ್ಟ್ ಎವಲ್ಯೂಷನ್ ಆಫ್ ಅರ್ಥಲ್ಲಿ. ನೆಕ್ಸ್ಟ್ ರಾಕ್ಸಲ್ಲಿ 3 types ಬರುತ್ತೆ: ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟ್ರಿ ರಾಕ್ಸ್ ಆ್ಯಂಡ್ ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಅಂದ್ಬಿಟ್ಟು 3 types ಬರುತ್ತೆ. ಮತ್ತು ಜಿಯೋಮಾರ್ಫಾಲಜಿ ಅಂತಂದರೆ ಚೇಂಜಸ್, ಅಂದರೆ ಅರ್ಥ ಒಳಗಡೆ ಆಗ್ತಕ್ಕಂಥ ಚೇಂಜಸ್. ನೆಕ್ಸ್ಟ್ ವಾಲ್ಕ್ಯಾನೋಸಲ್ಲಿ ಡಾರ್ಮೆಂಟ್ ವಾಲ್ಕ್ಯಾನೋಸ್ ಅಂತ ಬರುತ್ತೆ, ಆ್ಯಕ್ಟಿವ್ ವಾಲ್ಕ್ಯಾನೋಸ್ ಅಂತ ಬರುತ್ತೆ. 3 types ಇರುತ್ತೆ ಅದರಲ್ಲೂ ಕೂಡ. ನೆಕ್ಸ್ಟ್ ಅರ್ಥಕ್ವೇಕ್ಸು, ಲ್ಯಾಂಡ್ ಫಾರ್ಮ್ಸು, ಯಾವ ಥರ ಫಾರ್ಮೇಷನ್ ಆಗಿದೆ, ಯಾವ ಥರ ಎಷ್ಟು ಫಾರ್ಮ್ಸ್ ಇದೆ ಲ್ಯಾಂಡಲ್ಲಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಸಾಯಿಲ್ಸಲ್ಲಿ ನಿಮಗೆ ಅಲ್ಯೂವಿಯಲ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಡೆಸರ್ಟ್ ಸಾಯಿಲ್. ಸೊ ಈ ಥರ ಆಲ್ಮೋಸ್ಟ್ ಒಂದು 8 types ಆಫ್ ಸಾಯಿಲ್ ಬರುತ್ತೆ. ಸೊ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸಾಯಿಲ್ಸ್ ಎಲ್ಲ ನೀವು ಓದೇ ಇರ್ತೀರ. ನೆಕ್ಸ್ಟ್ ಓಷಿಯೋನೋಗ್ರಫಿ, ಕ್ಲೈಮೆಟಾಲಜಿ, ವರ್ಲ್ಡ್ ಕ್ಲೈಮೇಟ್. ಸೊ ಇದೆಲ್ಲ ಮೊನ್ನೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ತುಂಬ ಇದ್ರ ಬಗ್ಗೆ ಬ್ರೀಫಾಗಿ ಇಂಟ್ರೊಡಕ್ಷನ್ ಆಗಿದೆ ಅಲ್ವಾ? ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಕ್ಲಾಸ್, ಫಸ್ಟ್ ಚಾಪ್ಟರ್, ಆರಿಜಿನ್ ಆಫ್ ದ ಅರ್ತ್, ಇಂಟ್ರೊಡಕ್ಷನ್ ಆ್ಯಂಡ್ ಆರಿಜಿನ್ ಆಫ್ ದ ಅರ್ತ್. ಓಕೆನಾ? ಆರಿಜಿನ್ ಆಫ್ ದ ಅರ್ತ್. ಸೊ ಹ್ಯಾವ್ ಎನಿ ಐಡಿಯಾ ಯಾವ ಥರ ಅರ್ತ್ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು? ಐ ಥಿಂಕ್ ನೀವೆಲ್ಲ ಲಾಸ್ಟ್ ಜಿಯೋಗ್ರಫಿ ಓದಿರೋದು 10th standard ಅಂತ ಅಂದ್ಕೊತೀನಿ. ಓಕೆನಾ? ಅದಾದಮೇಲೆ ಜಿಯೋಗ್ರಫಿ ಎಲ್ಲ ಅದೇ ಲಾಸ್ಟ್ ಅನ್ಸುತ್ತಲ್ಲ. ಸೊ ಆಲ್ ಆಫ್ ಎ ಸಡನ್ 7-8 ವರ್ಷ ಆಗಿರುತ್ತೆ ಡಿಗ್ರಿ ಎಲ್ಲ ಮುಗ್ದು.
ಯಾರಪ್ಪ ಇದು ಬಂದು ಅರ್ತ್ ಹೆಂಗೆ ಫಾರ್ಮ್ ಆಯಿತು, ಅರ್ತ್ ಹೆಂಗೆ ಇವರಾಗ್ತು ಅಂತ ಕೇಳ್ತಾರೆ ಅಂತ ಎಲ್ಲ ಇದು ಮಾಡಬೇಡಿ. ಸೊ ಸಿಲೆಬಸಲ್ಲಿ ದಿಸ್ ಇಸ್ ಪಾರ್ಟ್ ಆಫ್ ಸಿಲೆಬಸ್. ಫಸ್ಟ್ ಇಸ್ ಆರಿಜಿನ್ ಆಫ್ ಅರ್ತ್. ಸೊ ಈಗ ಆರಿಜಿನ್ ಆಫ್ ಅರ್ತ್ ಯಾವ ಥರ ಬಂತು, ಅರ್ತ್ ಯಾವ ಥರ ಉಗಮ ಆಯಿತು ಅಂತ ಹೇಳೋದಕ್ಕೆ ವಿ ಹ್ಯಾವ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಮೀನ್ಸ್ ಅವರೊಂದು ಕಲ್ಪನೆ, ಅಂದರೆ ಊಹೆ, ಈ ಥರ ಆಗಿದೆ, ಈ ಥರ ಆಗಿರಬಹುದು. ಓಕೆನಾ. ಸೊ Nebular hypothesis by Immanuel Kant. One of the famous hypothesis given by Immanuel Kant, that is nebular hypothesis. ಏನಿದು ನೆಬ್ಯುಲಾರ್ ಹೈಪೋಥಿಸಿಸ್? ಇಷ್ಟೊಂದು ದಿನ ಆಗಿದೆ ಸರ್, ಏನು ಸರ್ ಇದು ನೆಬ್ಯುಲಾ ಅಂತೆಲ್ಲ ಹೇಳ್ತಾ ಇದ್ದೀರಾ, ಬಿಗ್ ಬ್ಯಾಂಗ್ ಅಂತೆಲ್ಲ ಹೇಳ್ತಾ ಇದ್ದೀರಾ, ಏನು ಗೊತ್ತಾಗ್ತಾ ಇಲ್ಲ. ಸೊ ಈಸಿಯಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಪ್ಲೀಸ್ ಲಿಸನ್ ಕೇರ್ಫುಲಿ. ನೆಬ್ಯುಲಾರ್ ಹೈಪೋಥಿಸಿಸ್. ನೆಬ್ಯುಲಾರ್ ಹೈಪೋಥಿಸಿಸ್ ಏನು ಹೇಳುತ್ತಂತಂದರೆ, ಡ್ಯೂರಿಂಗ್ the formation of planets, or in the beginning of the formation of universe, sun is surrounded by a huge cloud of gases. Sun is surrounded by a huge cloud of gases which is in a disc shape. The gases mainly consist of hydrogen and helium. The gases mainly consist of hydrogen and helium, which are lighter gases. ನೀವು ಪೀರಿಯಾಡಿಕ್ ಟೇಬಲ್ನ ತೆಗೆದು ನೋಡಿದ್ರೆ ದೀಸ್ ಟೂ ಗ್ಯಾಸಸ್ ಆರ್ ಲೈಟರ್ ಗ್ಯಾಸಸ್, ಅಂದರೆ ತುಂಬ ವೆರಿ ಲೋ ಡೆನ್ಸಿಟಿ ಗ್ಯಾಸಸ್. ನೆಬ್ಯುಲಾರ್ ಹೈಪೋಥಿಸಿಸ್ ಏನು ಹೇಳುತ್ತೆ ಅಂತಂದರೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಯೂನಿವರ್ಸ್, ಆರ್ ಇನ್ ದ ಬಿಗಿನಿಂಗ್, ಆರ್ ಇನ್ ದ ಇನಿಷಿಯಲ್ ಸ್ಟೇಜ್, ದ ಸನ್ ಈಸ್ ಸರೌಂಡೆಡ್ ಬೈ ಆರ್ covered by a disc shape of huge cloud of gases which primarily consists of hydrogen and helium. These two gases fused together to form the core of the sun. ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತಕ್ಕಂಥ ಒಂದು ರಿಯಾಕ್ಷನ್ ನಡೆಯುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದರೆ ಒಂದು ಆಟಮ್ಗೆ ಇನ್ನೊಂದು ಆಟಮ್ ಸೇರೋದಕ್ಕೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ದಿಸ್ ಪ್ರೋಸೆಸ್ a lot of energy is released. ಓಕೆನಾ. ಸೊ ಈ ಡಿಸ್ಕ್ ಏನಿದೆ, ಈ ಡಿಸ್ಕ್ ಏನಾಗುತ್ತೆ, ನಿಧಾನಕ್ಕೆ ಸೂರ್ಯನ ಸುತ್ತ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಡಿಸ್ಕ್ ಸ್ಟಾರ್ಟೆಡ್ ರೊಟೇಟಿಂಗ್ ಅರೌಂಡ್ ದ ಸನ್ ಸ್ಲೋಲಿ ಇನ್ ದ ಇನಿಷಿಯಲ್ ಸ್ಟೇಜಸ್. ಓಕೆನಾ. ಈ ಡೈರೆಕ್ಷನಲ್ಲಿ ಸೂರ್ಯನ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. Next, as time passes, ಒಂದು ಬಕೆಟಲ್ಲಿ ನೀರನ್ನ ಹಾಕಿ ಸ್ವಲ್ಪ ಮರಳನ್ನ, ಸ್ಯಾಂಡನ್ನ ಹಾಕಿದ್ರೆ ಮಧ್ಯದಲ್ಲಿ ಸ್ವಲ್ಪ ಜೋರಾಗಿ ಸ್ಟಿರ್ ಮಾಡಿದ್ರೆ ಏನಾಗುತ್ತೆ, ಡೆನ್ಸರ್ ಪಾರ್ಟಿಕಲ್ಸ್ ಎಲ್ಲ ಸೆಂಟರ್ಗೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಹೌದಾ. ಸೊ ಅದೇ ಥರ ಈ ರೊಟೇಷನ್ನಲ್ಲಿ ಸ್ವಲ್ಪ ಡೆನ್ಸ್ ಪಾರ್ಟಿಕಲ್ಸ್ ಸೆಂಟರಲ್ಲಿ ಬಂದು ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆನ್ಸ್ ಪಾರ್ಟಿಕಲ್. ಸೊ ಲೈಟರ್ ಪಾರ್ಟಿಕಲ್ಸು ದೂರ ಹೋಗಿ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸ್ಪೆರಿಮೆಂಟ್ ಮನೇಲಿ ಮಾಡಿ, ಒಂದು ಬಕೆಟಿಗೆ ಮರಳನ್ನ ಹಾಕಿ ಜೋರಾಗಿ ಕೈ ಹಾಕಿ ಸ್ಟಿರ್ ಮಾಡಿ. ಓಕೆನಾ. ಈ ಥರ ಸ್ಟಿರ್ ಮಾಡಿ ಡೆನ್ಸ್ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಏನಿದೆ ಅದರ ಡೆನ್ಸ್ ಇರುತ್ತೆ, ಅದು ಸೆಂಟ್ರಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಲೈಟ್ ಪಾರ್ಟಿಕಲ್ಸ್ ಎಲ್ಲ ದೂರ ಅಕ್ಯುಮುಲೇಟ್ ಆಗುತ್ತೆ. ಸೊ ಅದೇ ಥರ ಡ್ಯೂರಿಂಗ್ ದಿಸ್ ರೊಟೇಷನ್ ಪ್ರೋಸೆಸ್ ಡೆನ್ಸ್ ಇರೋ ಪಾರ್ಟಿಕಲ್ಸ್ ಎಲ್ಲ ಟುವರ್ಡ್ಸ್ ದ ಸೆಂಟರ್, ಯಾಕಂದ್ರೆ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಗ್ರಾವಿಟೇಷನ್ ಪುಲ್ ಇರುತ್ತೆ. ಡ್ಯೂ ಟು ದಿಸ್ ಗ್ರಾವಿಟೇಷನಲ್ ಪುಲ್, ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟೇಷನಲ್ ಅಟ್ರಾಕ್ಷನ್, denser particle get accumulated towards the sun and lighter particles move far away from the sun. Okay na. So as time passes, over the period of time, ಸ್ವಲ್ಪ ಸಿಮಿಲರ್ ಪಾರ್ಟಿಕಲ್ಸು ಅಂದರೆ ಸ್ಮಾಲ್ ಲಂಪ್ಸು ಅಂದರೆ ಸಿಮಿಲರ್ ಕೈಂಡ್ ಆಫ್ ಪಾರ್ಟಿಕಲ್ಸು ಒಟ್ಟಿಗೆ ಸೇರಿ ಲೇಯರ್ಸು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನಿಯರ್ ದ ಅರ್ತ್ ಮತ್ತು ಸ್ವಲ್ಪ ನಿಯರ್ ದ ಸನ್ ಮತ್ತು ಸ್ವಲ್ಪ ಸನ್ನಿಂದ ದೂರಕ್ಕೆ. ಸಿಮಿಲರ್ ಕೈಂಡ್ ಆಫ್ ಆಟಮ್ಸ್, ಸಿಮಿಲರ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ಇರ್ತಕ್ಕಂಥ ಸಬ್ಸ್ಟೆನ್ಸು ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸ್ಟಿಲ್ ಆಫ್ಟರ್ ಇದು ರೊಟೇಷನ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಪ್ಲಾನೆಟ್ಸು ಫಾರ್ಮ್ ಆಗುತ್ತೆ. ಇಲ್ಲಿ ಸನ್ ಹತ್ರದಲ್ಲಿ ಮರ್ಕ್ಯುರಿ, ವೀನಸ್, ಅರ್ತ್ ಮತ್ತು ಮಾರ್ಸ್, ಮತ್ತು ಸ್ವಲ್ಪ ದೂರದಲ್ಲಿ ಯುರೇನಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚೂನ್. ಸೊ ಈ ನಾಲ್ಕು ಪ್ಲಾನೆಟ್ಸು ಟೋಟಲ್ ಆಗಿ 8 ಪ್ಲಾನೆಟ್ಸು ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ಥರ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸ್ವಲ್ಪನಾದ್ರೂ ಅರ್ಥ ಆಯ್ತಾ? ಸ್ವಲ್ಪನೂ ಅರ್ಥ ಆಗಿಲ್ವಾ? ಓಕೆ, ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. Nebular hypothesis. What does this hypothesis says? During the initial stage, during the formation of universe, Earth is surrounded by a huge cloud which is disc shape, mainly consists of hydrogen and helium gases. So this disk slowly started rotating around the sun. Over the period of time, the similar particles, heavier particles and the similar particles started to get accumulated. Over the period of time ಈ ಥರ ಅದು ಸಿಮಿಲರ್ ಪಾರ್ಟಿಕಲ್ಸ್ ಎಲ್ಲ ಅಕ್ಯುಮುಲೇಟ್ ಆಗಿ ಒಂದು ಹ್ಯೂಜ್ ಲಂಪ್ ಆಫ್ ಗ್ಯಾಸಸ್ ಫಾರ್ಮ್ ಆಗಿ, ಹ್ಯೂಜ್ ಲಂಪ್ ಆಫ್ ಮಾಸ್ ಫಾರ್ಮ್ ಆಗಿ ಪ್ಲಾನೆಟ್ಸು ಫಾರ್ಮ್ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ನೆಬ್ಯುಲಾರ್ ಹೈಪೋಥಿಸಿಸ್. This hypothesis was given by Immanuel Kant. ಸೊ ನಿಮ್ಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸಿಂಗಲ್ ಲೈನ್ ಕ್ವಶನ್ ಕೂಡ ಕೇಳ್ತಾರೆ. ನೆಬ್ಯುಲಾರ್ ಹೈಪೋಥಿಸಿಸ್ ವಾಸ್ ಗಿವನ್ ಬೈ Immanuel Kant. Later it was revised by ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇರುತ್ತಲ್ಲ, ಸಣ್ಣ ಪುಟ್ಟ ಏನಾದ್ರು ಮಿಸ್ಟೇಕ್ಸ್ ಎಲ್ಲ ಇರುತ್ತಲ್ಲ, ಸೊ ಇಟ್ ವಾಸ್ ರೀಪ್ಲೇಸ್ಡ್ ಆ್ಯಂಡ್ ರಿವೈಸ್ಡ್ ಬೈ ಲಾಪ್ಲಾಸ್. ಈಸ್ ಆಲ್ಸೋ ಒನ್ ಆಫ್ ದ ಸೈಂಟಿಸ್ಟ್. The nebular hypothesis was given by Immanuel Kant and it was replaced by Laplace. Okay. The planets were formed out of a cloud material associated with a youthful sun which was slowly rotating. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. So this is Big Bang. This is nebular hypothesis. And another very important theory which explains the origin of universe, that is Big Bang theory. ಇದೇನು ಸರ್ ನೆಬ್ಯುಲರ್ ಅಂತ ಹೇಳಿದ್ರು, ಈಗಾಗಲೇ ಬಿಗ್ ಬ್ಯಾಂಗ್ ಅಂತ ಹೇಳ್ತಾಯಿದ್ರಿ, ಏನು ಸರ್ ಇದೆಲ್ಲ ಕೇಳಿದಲ್ಲ ಸರ್ ನಾವು. ತುಂಬ ಈಸಿ ಕಾನ್ಸೆಪ್ಟ್ಸು. ಬಿಗ್ ಬ್ಯಾಂಗ್ ಥಿಯರಿ ಏನಿದೆ? ಬಿಗ್ ಬ್ಯಾಂಗ್ ಬಲೂನ್ ನೋಡಿದ್ದೀರಲ್ವ ನೀವೆಲ್ಲ? ಬಲೂನ್ ನೋಡಿದ್ದೀರಾ? ಸೊ ಬಲೂನು ಈ ಥರ ಇರುತ್ತೆ, ಉತ್ತ ದೊಡ್ಡದಾಗುತ್ತೆ. ಸೊ ಬಲೂನ್ನ ತಗೊಂಡು ನೀವು ಊದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯು ಟೇಕ್ ಎ ಬಲೂನ್ ಆ್ಯಂಡ್ ಸ್ಟಾರ್ಟ್ ಟು ಬ್ಲೋ, ದ ಮಾರ್ಕ್ಸ್ ಆರ್ ದ ಫಿಗರ್ಸ್ ಆನ್ ದಿಸ್ ಬಲೂನ್ ಅಪಿಯರ್ಸ್ ಟು ಬಿ ಲಾರ್ಜರ್. ನೀವು ಊದುದಂಗೆ ಬಲೂನ್ ದಪ್ಪ ಆಗ್ತಿದ್ದಂಗೆ ಅದ್ರ ಮೇಲಿರ್ತಕ್ಕಂಥ ಡಾಟ್ಸ್ ಆಗಿರ್ಬೋದು ಅಥವಾ ಕೆಲವು ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಏನಾಗುತ್ತೆ, ನಿಮಗೆ ದೊಡ್ಡದಾಗೋ ಥರ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಇದೆಲ್ಲ ತುಂಬ ದೂರಕ್ಕೆ ಇರೋ ಥರ ಕಾಣಿಸುತ್ತೆ, ಹೌದಾ? ಅದ್ರ ಮೇಲೆ ಇರೋ ಡಿಸೈನ್ಸ್ ಎಲ್ಲ ದೂರಕ್ಕೆ ಇರೋ ಥರ ಕಾಣಿಸುತ್ತೆ, ಹೌದಾ? ದಿಸ್ ಇಸ್ ಬಿಗ್ ಬ್ಯಾಂಗ್ ಥಿಯರಿ. ಏನು ಸರ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಅಂದ್ಬಿಟ್ಟು ಬಲೂನ್ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮುಗಿಸ್ಬಿಟ್ರಾ? ಬಿಗ್ ಬ್ಯಾಂಗ್ ಥಿಯರಿ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದರೆ, ಗ್ಯಾಲಕ್ಸೀಸ್ ಆರ್ ಮೂವಿಂಗ್ ಅಪಾರ್ಟ್ ಓವರ್ ದ ಟೈಮ್. ಗ್ಯಾಲಕ್ಸೀಸು ತುಂಬ ದೂರಕ್ಕೆ ಚಲಿಸ್ತಾ ಇದ್ದಾವೆ. ಆ್ಯಸ್ ಟೈಮ್ ಪಾಸಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಗ್ಯಾಲಕ್ಸೀಸ್ ಆರ್ ಮೂವಿಂಗ್ ಅಪಾರ್ಟ್. ನೀವೊಂದು ಬಲೂನ್ನ ತೊಗೊಂಡು ಅದನ್ನು ನೀವು ಊದಕ್ಕೆ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಎಲ್ಲ ಪಾಯಿಂಟ್ಸು, ಎಲ್ಲ ಡಾಟ್ಸ್ ಬಲೂನ್ ಮೇಲೆ ಎಲ್ಲ ಹತ್ರ ಇರೋ ಥರನೇ ಕಾಣಿಸುತ್ತೆ. ಆ ಬಲೂನ್ ದಪ್ಪ ಆಗ್ತಿದಂಗೆ ಆ ಡಾಟ್ಸು ಮತ್ತು ಅದ್ರ ಮೇಲಿರೋ ಡಯಾಗ್ರಾಮ್ಸು ಅಥವಾ ಏನು ಫಿಗರ್ಸ್ ಏನು ಕೊಟ್ಟಿರ್ತಾರಲ್ಲ ಅದೆಲ್ಲ ದೂರಕ್ಕೆ ಚಲಿಸೋ ಥರ ನಿಮಗೆ ಕಾಣಿಸುತ್ತೆ, ಹೌದಾ? ಸೊ ಅದೇ ಥರ ಇಲ್ಲಿ ಬಿಗ್ ಬ್ಯಾಂಗ್ ಥಿಯರಿಲಿ ಕೂಡ ಗ್ಯಾಲಕ್ಸೀಸ್ ಆರ್ ಮೂವಿಂಗ್ ಅಪಾರ್ಟ್. ಗ್ಯಾಲಕ್ಸೀಸ್ ಎಲ್ಲ ದೂರ ಚಲಿಸ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಹೇಳೋದೆ ಬಿಗ್ ಬ್ಯಾಂಗ್ ಥಿಯರಿ. ಆಸ್ ಟೈಮ್ ಪಾಸಸ್ ಗ್ಯಾಲಕ್ಸೀಸ್ ಫರ್ದರ್ ಮೂವ್ ಅಪಾರ್ಟ್. ಗ್ಯಾಲಕ್ಸೀಸ್ ಎಲ್ಲಿರುತ್ತೆ? ಯೂನಿವರ್ಸ್ ಒಳಗಡೆ ಇರುತ್ತೆ.
universe consists of n number of galaxies, a huge number of galaxies. So study of universe is called as cosmology. The study of universe is called as cosmology. ಓಕೆನಾ. ಸೊ ಈ ಗ್ಯಾಲಕ್ಸೀಸ್ ಒಳಗಡೆ ನಮ್ಮದು ಪ್ಲಾನೆಟ್ಸ್ ಎಲ್ಲ ಈ ಗ್ಯಾಲಕ್ಸೀಸ್ ಒಳಗಡೆ ಇದ್ದಾವೆ. ಸೊ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಗ್ಯಾಲಕ್ಸೀಸ್ ಇನ್ ದಿಸ್ ಸೋಲಾರ್ ಸಿಸ್ಟಮ್ ಆರ್ ಇನ್ ದಿಸ್ ಯೂನಿವರ್ಸ್. ಗ್ಯಾಲಕ್ಸೀಸ್ ಕನ್ಸಿಸ್ಟ್ ಆಫ್ ಎನ್ ನಂಬರ್ ಆಫ್ ಸ್ಟಾರ್ಸ್, ಪ್ಲಾನೆಟ್ಸ್, ಆಸ್ಟ್ರಾಯ್ಡ್ಸ್. ಓಕೆ, ನಾವೆಲ್ಲ ಇರೋ ಗ್ಯಾಲಕ್ಸೀಸ್ ಏನು? ಮಿಲ್ಕಿ ವೇ ಗ್ಯಾಲಕ್ಸಿ. ನಾವೆಲ್ಲ ಇರೋ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸೀಸ್. This is nebular hypothesis. ಬಿಗ್ ಬ್ಯಾಂಗ್ ಥಿಯರಿಲಿ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದಿಸ್ ಯೂನಿವರ್ಸ್ ಆರ್ ಡ್ಯೂರಿಂಗ್ ದ ಇನಿಷಿಯಲ್ ಪೀರಿಯಡ್, all the masses which are present in the present planet, they all accumulated in one single place. They all accumulated in one single place, in one single atom, that is called as tiny ball. ಇಡೀ ಒಂದು ಪ್ಲಾನೆಟ್, ನಮ್ಮದು ಸೋಲಾರ್ ಸಿಸ್ಟಮಲ್ಲಿ ಎಷ್ಟು ಪ್ಲಾನೆಟ್ ಅಂದರೆ, ಸೋಲಾರ್ ಸಿಸ್ಟಮು 8 ಪ್ಲಾನೆಟ್ಸ್ ಇದ್ದಾವೆ ಮತ್ತು ಸನ್ ಎಲ್ಲ ಇದಾವಲ್ಲ. ಸೊ ಅಷ್ಟು ಕೂಡ ಒಂದು ಸಿಂಗಲ್ ಪ್ಲೇಸಲ್ಲಿ ಅಕ್ಯುಮುಲೇಟ್ ಆಗಿತ್ತು ಫಸ್ಟಿಗೆ. in one single atom, very minute in one single atom, with infinite temperature and infinite density ಅಂತ ಹೇಳ್ತಾರೆ. infinite density and infinite temperature ಅಂತ ಹೇಳ್ತಾರೆ. ಓಕೆನಾ. ಸೊ all the matter which was responsible for the formation of this universe were all present at one single place, at one single atom, that is called as tiny ball, with infinite temperature and infinite density. ಅಷ್ಟು ಹ್ಯೂಜ್ ಡೆನ್ಸಿಟಿ, ಅಷ್ಟು ಹ್ಯೂಜ್ ಟೆಂಪ್ರೇಚರ್ ಅಲ್ಲಿ ಇಡೀ ಒಂದು ಪ್ಲಾನೆಟ್ ಫಾರ್ಮೇಷನ್ ಆಗೋದಕ್ಕೆ ಯಾವ ಸಬ್ಸ್ಟೆನ್ಸಸ್ ಬೇಕಾಗಿದೆ ಅಲ್ಲ, ಸೊ ಅಷ್ಟು ಸಬ್ಸ್ಟೆನ್ಸು ಒಂದು ಕಡೆ ಸೇರಿತ್ತು ವಿತ್ indefinite temperature and indefinite density. ಅಷ್ಟು ಹ್ಯೂಜ್ ಟೆಂಪ್ರೇಚರ್, ಅಷ್ಟು ಹ್ಯೂಜ್ ಡೆನ್ಸಿಟಿನ ತಡ್ಕೊಳಕ್ಕಾಗ್ದೇ ಅದು ಒಂದ್ಸರಿ ಬ್ಲಾಸ್ಟ್ ಆಗುತ್ತೆ. ಸೊ ಬ್ಲಾಸ್ಟ್ ಆದಾಗ ಏನಾಗುತ್ತೆ, ಎಲ್ಲ ಪಾರ್ಟಿಕಲ್ಸು ದೂರ ಹೋಗಿ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ದೂರ ಹೋಗ್ಬಿಡುತ್ತೆ. ಸೊ ಒನ್ಸ್ ವೆನ್ ಇಟ್ ಬ್ಲಾಸ್ಟೆಡ್, ಬಿಗ್ ಬ್ಯಾಂಗ್ ಥಿಯರಿ ಅಂತ ಅಂದರೆ, ಈಗ ನೀವು ಬಲೂನ್ ಒಳಗಡೆ ಒಂದು ಸ್ವಲ್ಪ ಏನಾದರೂ ಕಡಲೆಪುರಿನೋ ಅಥವಾ ಮರಳು ಏನಾದ್ರು ರೋಸ್ ಪೆಟಲ್ಸ್ ಏನಾದ್ರು ತುಂಬಿ ನೀವು ಊದ್ತೀರ, ಊದಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ. ಆಗ ಹೆಂಗೆ ಅದ್ರ ಒಳಗಡೆ ಇರೋ ಪಾರ್ಟಿಕಲ್ಸ್ ದೂರ ಹೋಗಿ ತುಂಬ ದೂರಕ್ಕೆ ಹೋಗಿ ಸೆಟಲ್ ಆಗುತ್ತೋ, ದಟ್ ಈಸ್ ಕಾಲ್ಡ್ ಬಿಗ್ ಬ್ಯಾಂಗ್ ಥಿಯರಿ. The substances which are responsible for formation of the planets were all present at one single place, at one single atom, that is called as tiny ball, with indefinite temperature and indefinite density. It blasted over the period of time. ಓಕೆನಾ. ಅದು ಬ್ಲಾಸ್ಟ್ ಆಗಿ ಎಲ್ಲ ಪಾರ್ಟಿಕಲ್ಸು, ಎಲ್ಲ ಪ್ಲಾನೆಟೆಸಿಮಲ್ಸ್ ಅಂತ ಕರಿತೀವಿ. ಪ್ಲಾನೆಟೆಸಿಮಲ್ಸ್ ಅಂತ ಅಂದರೆ ಪಾರ್ಟಿಕಲ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ಪ್ಲಾನೆಟ್. ಓಕೆನಾ, ಎಲ್ಲ ದೂರ ಹೋಗ್ತವೆ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಆ ಟೆಂಪ್ರೇಚರ್ ಕೂಲ್ ಆಗ್ತಾ ಏನಾಗುತ್ತೆ, ಪ್ಲಾನೆಟ್ಸು ಫಾರ್ಮ್ ಆಗುತ್ತೆ. ವಿತಿನ್ 3000 years ಫ್ರಮ್ ದ ಬಿಗ್ ಬ್ಯಾಂಗ್, ದ ಟೆಂಪ್ರೇಚರ್ ಡ್ರಾಪ್ ಟು 4500 Kelvin. ಓಕೆನಾ. So this is about Big Bang theory. First we studied about nebular. Nebular hypothesis ಅನ್ನು ಹೇಳ್ತಾರೆ. Sun is surrounded by a huge cloud of gases which is primarily consists of hydrogen and helium. ಓಕೆನಾ. ಅದು ರೊಟೇಟ್ ಆಗ್ತಾ ಹ್ಯೂಜ್ ಮೆಟೀರಿಯಲ್ಸ್ ಎಲ್ಲ ಸೆಂಟ್ರಿಗೆ ಅಕ್ಯುಮುಲೇಟ್ ಆಗುತ್ತೆ, ಲೈಟರ್ ಮೆಟೀರಿಯಲ್ಸ್ ಎಲ್ಲ ದೂರದಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ದಟ್ ಈಸ್ ನೆಬ್ಯುಲರ್ ಹೈಪೋಥಿಸಿಸ್. ಬಿಗ್ ಬ್ಯಾಂಗ್ ಥಿಯರಿ ಏನು ಹೇಳ್ತಾರೆ ಅಂತಂದರೆ, ದ ಸಬ್ಸ್ಟೆನ್ಸಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಷನ್ ಆಫ್ these planets were all present at one single place, one single atom, which with high temperature and high density, which leads to the huge explosion, leads to the formation of planet. Okay na. These are very two important. These two are very important hypothesis. Big Bang theory na kottadu yaru, idunu keltare. So who gave Big Bang theory?
ಇಟ್ ವಾಸ್ ಗಿವನ್ ಬೈ ಹೆಡ್ವಿನ್ ಹಬಲ್. ಗೊತ್ತಾಯ್ತಲ್ವಾ ಬಿಗ್ ಬ್ಯಾಂಗ್ ಥಿಯರಿ ಏನಂತ ಅಂದ್ಬಿಟ್ಟು. ಸೊ ಬಿಗ್ ಬ್ಯಾಂಗ್ ಥಿಯರಿ ಮತ್ತು ನೆಕ್ಸ್ಟ್ ನೆಬ್ಯುಲಾರ್ ಥಿಯರಿ, ನೆಬ್ಯುಲಾರ್ ಹೈಪೋಥಿಸಿಸ್, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಆಫ್ಟರ್ ದಿಸ್ ಬ್ಲಾಸ್ಟ್, ಹ್ಯೂಜ್ ಬ್ಲಾಸ್ಟ್, ಸೊ ಈ ಥರ ಫಾರ್ಮೇಷನ್ ಆಗುತ್ತೆ ಪ್ಲಾನೆಟ್ಸು. ಸನ್ನಿಂದ ಫಸ್ಟ್ ಪ್ಲಾನೆಟ್ ಬಂದು ಮರ್ಕ್ಯುರಿ, ಸೆಕೆಂಡ್ ವೀನಸ್, ಥರ್ಡ್ ಅರ್ತ್, ನೆಕ್ಸ್ಟ್ ಮಾರ್ಸ್ ಆದಮೇಲೆ ಇಲ್ಲೊಂದು ಬೆಲ್ಟ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಆಸ್ಟ್ರಾಯ್ಡ್ ಬೆಲ್ಟ್. ಏನು ಸರ್ ಇದು ಆಸ್ಟ್ರಾಯ್ಡ್ ಬೆಲ್ಟು? ಆಸ್ಟ್ರಾಯ್ಡ್ ಬೆಲ್ಟ್ ಅಂತಂದರೆ ದಿಸ್ ಆರ್ ರಾಕಿ ಮೆಟೀರಿಯಲ್ಸ್, ರಾಕಿ ಸಬ್ಸ್ಟೆನ್ಸಸ್. ಈಗ ಅದು ಬಿಗ್ ಬ್ಯಾಂಗ್ ಥಿಯರಿ ಬ್ಲಾಸ್ಟ್ ಆಗಿತ್ತಲ್ಲ, ಸೊ ಪ್ಲಾನೆಟ್ ಆಗ್ದೇನೆ ಸುಮ್ಮನೆ ಹೆಂಗೆ ಉಳ್ಕೊಂಡಿರ್ತಕ್ಕಂಥ ಮೆಟೀರಿಯಲ್ಸು, ದೇ ಆಲ್ ಸ್ಟಾರ್ಟೆಡ್ ಟು ಫಾರ್ಮ್ ಆನ್ ಆರ್ಬಿಟ್ ಆ್ಯಂಡ್ ದೇ ಆರ್ ಆಲ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಓಕೆನಾ. ಸೊ ಅದೇ ಒಂದು ಬೆಲ್ಟ್ ಮಾಡಿದೆ. ಸೊ ಅದಕ್ಕೆ ಅಂತ ಕರೀತಾರೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರೀತಾರೆ. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಆದಮೇಲೆ ಜುಪಿಟರ್ ಬರುತ್ತೆ, ಸ್ಯಾಟ್ರನ್ ಬರುತ್ತೆ, ಯುರೇನಸ್ ಬರುತ್ತೆ, ನೆಪ್ಚ್ಯೂನ್ ಬರುತ್ತೆ. ಪ್ಲೂಟೋ ವಾಸ್ ನೋ ಲಾಂಗರ್ ಎ ಪ್ಲಾನೆಟ್. ಪ್ಲೂಟೋನ ಪ್ಲಾನೆಟ್ ಸ್ಟೇಟಸಿಂದ ತೆಗೆದಿದ್ದಾರೆ. ಇಟ್ ಈಸ್ ನೋ ಲಾಂಗರ್ ಎ ಪ್ಲಾನೆಟ್. ನೆಕ್ಸ್ಟ್ ಕ್ಯೂಪಿಯರ್ ಬೆಲ್ಟ್. ಕ್ಯೂಪಿಯರ್ ಬೆಲ್ಟ್ ಅಂದರೆ ಇದೇನು ಸರ್? ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಹೇಳಿದ್ರಿ, ಕ್ಯೂಪಿಯರ್ ಬೆಲ್ಟ್ ಅಂತ ಹೇಳ್ತಿದ್ರೆ ಏನಿದು ನಾವು ಹೊಟ್ಟೆ ಕತ್ಕೋತೀವಲ್ಲ ಆ ಥರ ಬೆಲ್ಟ ಅಲ್ಲ. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಅಂದರೆ ದಿಸ್ ಇಸ್ ಮೇಡ್ ಅಪ್ ಆಫ್ ರಾಕಿ ಸಬ್ಸ್ಟೆನ್ಸಸ್ ಆ್ಯಂಡ್ ಡೆನ್ಸ್ ಪಾರ್ಟಿಕಲ್. ಕ್ಯೂಪಿಯರ್ ಬೆಲ್ಟ್ ಅಂದರೆ ಐಸ್ ಪಾರ್ಟಿಕಲ್ಸಿಂದ ಫಾರ್ಮ್ ಆಗಿರೋ ಬೆಲ್ಟಿಗೆ ಏನಂತ ಕರಿತೀವಿ? ಕ್ಯೂಪಿಯರ್ ಬೆಲ್ಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ಲಾನೆಟ್ಸ್. ನೆಕ್ಸ್ಟ್ ಬಂದು ಫಾರ್ಮೇಷನ್ ಆಫ್ ಪ್ಲಾನೆಟ್ಸ್. ಡೆನ್ಸರ್ ಮೆಟೀರಿಯಲ್ಸ್ ಎಲ್ಲ ಟುವರ್ಡ್ಸ್ ದ ಸೆಂಟರ್ ಬಂದು ಅಕ್ಯುಮುಲೇಟ್ ಆಗಿ, ಸೊ ಅರ್ತು, ಮಾರ್ಸು, ವೀನಸ್ಸು, ಮರ್ಕ್ಯುರಿ, ದೀಸ್ ಆರ್ ಆಲ್ ಡೆನ್ಸ್ ಪ್ಲಾನೆಟ್ಸ್. ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್ ಇದೆಲ್ಲ ಏನು? ಲೈಟ್ ಪ್ಲಾನೆಟ್ಸು. ಡೆನ್ಸ್ ಪ್ಲಾನೆಟ್ಸ್ ಅಂದ್ರೆ ಏನು? ಪ್ಲಾನೆಟ್ ಆಗಿರೋ ಅಂದರೆ ಫಾರ್ಮ್ ಆಗಿರೋ ಮೆಟೀರಿಯಲ್ಸು ದೇ ಆರ್ ವೆರಿ ಹ್ಯೂಜ್, ಡೆನ್ಸ್, ಲೈಕ್ ಐರನ್, ನಿಕ್ಕಲ್, ಅಲ್ಯೂಮಿನಿಯಂ. ಓಕೆನಾ. ಸೊ ಈ ಥರ ಮೆಟೀರಿಯಲ್ಸಿಂದ ಫಾರ್ಮ್ ಆಗಿರೋದಕ್ಕೆ ಅವು ಡೆನ್ಸ್ ಇದ್ದಾವೆ. ಮತ್ತು ರೆಡ್ ಕಲರ್ ಇದ್ದಾವೆ. ಸೊ ನಮ್ಮ ಭೂಮಿ ಎಲ್ಲ ರೆಡ್ ಇದೆ. ಮತ್ತು ನೆಕ್ಸ್ಟು ಮರ್ಕ್ಯುರಿ, ವಿನಸ್ ಇವೆಲ್ಲ ಸ್ವಲ್ಪ ರೆಡ್ ಕಲರ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಐರನ್. ಓಕೆನಾ. Solar system. Our solar system consists of sun, 8 planets, more than 200 moons, millions of small bodies like asteroids, comets, huge quantity of dust grains and gases. So 8 planets ನಾವು ನೋಡಿದ್ವಿ ಯಾವ್ದು ಅಂತ ಅಂದ್ಬಿಟ್ಟು ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ಮರ್ಕ್ಯುರಿ, ವೀನಸ್, ಅರ್ತ್ and Mars are called inner planets or terrestrial planets. ಏನು ಸರ್ ಇದು ಇನ್ನರ್ ಪ್ಲಾನೆಟ್ಸ್ ಆರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್? ಸೊ ಇಲ್ಲಿ ನೋಡಿ, ಮರ್ಕ್ಯುರಿ, ವೀನಸ್, ಅರ್ತ್ ಆ್ಯಂಡ್ ಮಾರ್ಸ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಇನ್ನರ್ ಪ್ಲಾನೆಟ್ಸ್ ಆರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಥವಾ ಅರ್ತ್ ಲೈಕ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಆರ್ ಆಲ್ ಸಿಮಿಲರ್ ಟು ಅರ್ತ್ in the formation and composition, structural composition. When compared to Earth, they are all similar. ಓಕೆನಾ. ಆ್ಯಂಡ್ ದೀಸ್ ಇನ್ನರ್ ಪ್ಲಾನೆಟ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ದಿಸ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿಸ್ ಆಸ್ಟ್ರಾಯ್ಡ್ ಬೆಲ್ಟ್ ಆ್ಯಂಡ್ ಸನ್. ದೀಸ್ ಆರ್ ಕಾಲ್ಡ್ ಎಸ್ ದ ಪ್ಲಾನೆಟ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಆಸ್ಟ್ರಾಯ್ಡ್ ಬೆಲ್ಟ್ ಆ್ಯಂಡ್ ಸನ್ ಈಸ್ ಕಾಲ್ಡ್ ಇನ್ನರ್ ಪ್ಲಾನೆಟ್ಸ್ ಆರ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಆರ್ ಅರ್ತ್ ಲೈಕ್ ಪ್ಲಾನೆಟ್ಸ್. ವೈ ವಿ ಕಾಲ್ಡ್ these are earth like planets? Because they are similar to Earth in terms of composition and structure. Okay, so it is called as earth like planets or terrestrial planets. ಸೊ ಯಾವುದ್ಯಾವುದು ಇನ್ನರ್ ಪ್ಲಾನೆಟ್ಸು? ಮರ್ಕ್ಯುರಿ, ವೀನಸ್, ಅರ್ತ್ ಮತ್ತು ಮಾರ್ಸ್. ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚ್ಯೂನ್. ಸೊ ಇದನ್ನ ಇನ್ನರ್ ಪ್ಲಾನೆಟ್ಸ್ ಅಂತ ಕರೆದ್ರಿ. ಸೊ ಹಂಗಾರೆ ಇದನ್ನ ಏನಂತ ಕರಿತೀರಾ? ದೀಸ್ ಆರ್ ಕಾಲ್ಡ್ ಆಸ್ ಜೋವಿಯನ್ ಪ್ಲಾನೆಟ್ಸ್. ಜೋವಿಯನ್ ಅಂತಂದರೆ ದೇ ಆರ್ ಗ್ಯಾಸ್. These planets are formed out of gas. Gas means ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಈ ಥರ ಮೆಟೀರಿಯಲ್ಸಿಂದ ಫಾರ್ಮ್ ಆಗಿದ್ದಾವೆ ಇವು. ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಈ ಥರ ಲೈಟ್ ಮೆಟೀರಿಯಲ್ಸಿಂದ ಫಾರ್ಮ್ ಆಗಿದ್ದಾವೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಜೋವಿಯನ್ ಪ್ಲಾನೆಟ್ಸ್. ಜೋವಿಯನ್ ಪ್ಲಾನೆಟ್ಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಆಸ್ಟ್ರಾಯ್ಡ್ ಬೆಲ್ಟ್ ಆ್ಯಂಡ್ ಕ್ಯೂಪಿಯರ್ ಬೆಲ್ಟ್. ಓಕೆ. ಸೊ ಜೋವಿಯನ್ ಪ್ಲಾನೆಟ್ಸ್ ಯಾವ್ದಾವುದು? ಜೋವಿಯನ್ ಪ್ಲಾನೆಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಔಟರ್ ಪ್ಲಾನೆಟ್ಸ್ ಆರ್
Jovian planets. Okay, these are formed out of gases, very very light gases such as hydrogen, helium, methane. ಸೊ ಇಲ್ಲಿ ನಮಗೆ 4 ಸಿಗುತ್ತೆ: ಜೂಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚ್ಯೂನ್. ಓಕೆ, ದೀಸ್ ಆರ್ Jovian planets. These are Jovian planets. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ಥರ ಕ್ವಶನ್ಸ್ ಬರುತ್ತೆ ಇಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು. ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತಂದರೆ, ವಿಚ್ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್? ಮರ್ಕ್ಯುರಿ. ವಿಚ್ ಇಸ್ ದ ಫಾರ್ತೆಸ್ಟ್ ಪ್ಲಾನೆಟ್ ಟು ದ ಸನ್? ನೆಪ್ಚ್ಯೂನ್. ನೆಪ್ಚ್ಯೂನ್ ಇಸ್ ಕೋಲ್ಡೆಸ್ಟ್ ಪ್ಲಾನೆಟ್. ಯಾಕೆ? ಸನ್ ಇಂದ ತುಂಬ ದೂರ ಇದೆ. ಬಟ್ ವೀನಸ್ ಇಸ್ ದ ಹಾಟೆಸ್ಟ್ ಪ್ಲಾನೆಟ್. ಮರ್ಕ್ಯುರಿ ಹಾಟೆಸ್ಟ್ ಅಲ್ಲ, ವೀನಸ್ ಹಾಟೆಸ್ಟ್ ಪ್ಲಾನೆಟ್. ಓಕೆನಾ? ಸೊ ಹಿಯರ್ ಆರ್ ಸಮ್ ಫ್ಯಾಕ್ಟ್ಸ್ ಅಬೌಟ್ ಪ್ಲಾನೆಟ್ಸ್. ಅದನ್ನು ನಾವು ನೋಡೋಣ. ಓಕೆನಾ? ಆಸ್ಟ್ರಾಯ್ಡ್ ಅಂದ್ರೇನು, ಕಾಮೆಟ್ಸ್ ಅಂದ್ರೇನು, ಮಿಟಿಯೋರ್ಸ್ ಅಂದ್ರೇನು, ಮಿಟಿಯೋರೈಟ್ ಅಂದ್ರೇನು, ಅದನ್ನು ನೋಡೋಣ. ಓಕೆನಾ? ಬೋರ್ ಆಗ್ತಿದೆಯಾ ಕ್ಲಾಸು? ಆಗ್ತಿದೆಯಾ ಇಲ್ವಾ? ಇಲ್ವಾ? ಥ್ಯಾಂಕ್ ಯು. ಸೊ ಸ್ಟ್ರಕ್ಚರ್ ಆಫ್ ದ ಸನ್ ಅನ್ನು ನೋಡೋದಾದ್ರೆ, ದ ಬ್ರೈಟ್ ಔಟರ್ ಲೇಯರ್ ಆಫ್ ದ ಸನ್ ದಟ್ ಎಮಿಟ್ಸ್ ಮೋಸ್ಟ್ ಆಫ್ ದ ರೇಡಿಯೇಷನ್. ಔಟರ್ ಲೇಯರ್ ಸನ್ ಇಸ್ ಕಂಪೋಸ್ಡ್ ಆಫ್ 3 ಲೇಯರ್ಸ್: ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಮತ್ತು ಕರೋನಾ. ಓಕೆನಾ? ಈ 3 ಲೇಯರಿಂದ ಸನ್ ಫಾರ್ಮೇಷನ್ ಆಗಿದೆ. ಯಾವ ಒಂದು ಲೇಯರಿಂದ ರೇಡಿಯೇಷನ್ಸ್ ಹೊರಗಡೆ ಬರುತ್ತೋ ಅದಕ್ಕೆ ನಾವು ಏನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ದಿಸ್ ಇಸ್ ಸನ್. Photosphere, chromosphere, corona. Chromosphere is just above the photosphere. It is relatively a thin layer of burning gases. So photosphere na cover ಮಾಡಿರೋದೇನೆ chromosphere. It is thin layer of burning gases. Next, corona. ಏನು ಸರ್ ಇದು? COVID-19? ಹೌದು, COVID-19. ಯಾಕಂತಂದರೆ COVID-19ಗೆ ಕರೋನಾ ಅಂತ ಹೆಸರಿಟ್ಟಿದ್ದೇನೆ ಸಂದು ಔಟರ್ ಸ್ಟ್ರಕ್ಚರ್ನ ನೋಡಿ. ಯಾಕಂತಂದರೆ ಇಟ್ ಲುಕ್ಸ್ ಲೈಕ್ ಕ್ರೌನ್. ರಾಜಂದು ಸಿಂಹಾಸನದ ಮೇಲೆ ಒಂದು ಕಿರೀಟ ಇಟ್ಟಿರ್ತಾರಲ್ಲ, ಕಿರೀಟದ ಶೇಪಲ್ಲಿ ಇರ್ತದೆ ಅದು ಕರೋನಾ. ಸೊ ಅದಕ್ಕೆ COVID-19ಗೆ ಕರೋನಾ ಅಂತ ಹೆಸರಿಟ್ಟಿದ್ದು. ಏನು ಸರ್ ಇದಕ್ಕೂ ಏನು ಸಂಬಂಧ? ಕರೋನಾ ವೈರಸ್ಸು ಒಂದು ವೈರಲ್ ಪಾರ್ಟಿಕಲ್ ಈ ಥರ ಇದ್ದರೆ ಅದ್ರ ನೆಕ್ಸ್ಟ್ ಪಾರ್ಟಿಕಲ್ ಕೂಡ ಇದೇ ಥರ ಇರುತ್ತೆ. ಸೊ ಆ ವೈರಲ್ ಪಾರ್ಟಿಕಲ್ಸು ಜಿಗ್ಜ್ಯಾಗ್ ಶೇಪಲ್ಲಿ ಫಾರ್ಮ್ ಆಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಕ್ಕೆ ಈ ಶೇಪೇನೆ ಕಾರಣ. ಸೊ ನಾವು ನೇಕೆಡ್ ಐಸಿಂದ ನೋಡ್ತೀವಲ್ಲ, ಸೊ ನಮಗೆ ಕಾಣಿಸೋದು ಕರೋನಾ. ಒಂದು ಜೆರಾಕ್ಸ್, ಅದು ಯಾರು ನೇಕೆಡ್ ಐ ನೋಡೋಕೆ ಹೋಗ್ಬಿಡಿ, ಜೆರಾಕ್ಸ್ದು ಶೀಟ್ನ ಇಟ್ಕೊಂಡು ನೋಡ್ತೀವಲ್ಲ, ಸೊ ವಿಸಿಬಲ್ ಪಾರ್ಟ್ ಇರೋದೇ ಕರೋನಾ. ಸೊ ಅದನ್ನು ತುಂಬ ಇನ್ಸ್ಟ್ರೂಮೆಂಟ್ಸ್ ಮುಖಾಂತರ ನೋಡಿದಾಗ ಈ ಥರ ಕಾಣಿಸುತ್ತೆ. ಸೊ ಒಂದಕ್ಕೆ ಇನ್ನೊಂದು ಓವರ್ಲ್ಯಾಪ್ ಆಗುತ್ತೆ. ಕರೋನಾ ಸ್ಟ್ರಕ್ಚರ್ ಇದೇ ಥರ ಇರುತ್ತೆ. ಸೊ ಅದಕ್ಕೆ COVID-19 ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದು. ಸೂರ್ಯಂದು ಕರೋನಾ ಇದನ್ನ ನೋಡೇನೆ ಇದು ಹೆಸರಿಟ್ಟಿರೋದು. ಓಕೆನಾ? ಸನ್ಸ್ಪಾಟ್, ಡಾರ್ಕ್ ಸ್ಪಾಟು, ಸನ್ಸ್ಪಾಟು ಏನು ಸರ್ ಇದೆಲ್ಲ? ಎ ಡಾರ್ಕ್ ಪ್ಯಾಚ್ ಆನ್ ದ ಸರ್ಫೇಸ್ ಆಫ್ ದ ಸನ್. ಯಾಕೆ ಡಾರ್ಕ್ ಪ್ಯಾಚ್ ಇರುತ್ತೆ? ಸ್ವಲ್ಪ ಡ್ಯೂ ಟು ಸಮ್ ಮ್ಯಾಗ್ನೆಟಿಕ್ ರಿಯಾಕ್ಷನ್ಸ್, ಅಂದರೆ ಸ್ವಲ್ಪ ಮ್ಯಾಗ್ನೆಟಿಸಮ್ ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಅಟ್ರಾಕ್ಷನ್ಸ್ ಇರುತ್ತಲ್ಲ, ಸೊ ಹಂಗಾಗಿ ದಿಸ್ ಇಸ್ ಡಾರ್ಕ್ ಪ್ಯಾಚ್. ಅಂದರೆ ಇಲ್ಲಿ ಲೈಟ್ ಕೂಡ ಹಾದು ಹೋಗೋದಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೋರ್ಸು ಪ್ರೆಸೆಂಟ್ ಇರುತ್ತೆ. ಫಾರ್ ದಟ್ ಇಟ್ ಈಸ್ ಕಾಲ್ಡ್ ಎಸ್ ಸನ್ ಸ್ಪಾಟ್. ಸೋಲಾರ್ ವಿಂಡ್, ಎ ಸ್ಟ್ರೀಮ್ ಆಫ್ ಎನರ್ಜಿಡ್ ಚಾರ್ಜ್ಡ್ ಪಾರ್ಟಿಕಲ್ಸ್, ಪ್ರೈಮರ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ಫ್ಲೋವಿಂಗ್ ಔಟ್ವರ್ಡ್ ಫ್ರಮ್ ದ ಸನ್. ಸೋಲಾರ್ ವಿಂಡ್ ಇಲ್ಲಿ ಹೆಂಗೆ ಈಗ ಬಿಸಿಲಿದ್ದಾಗ ಬಿಸಿ ಗಾಳಿ ಬೀಸುತ್ತೆ, ಅದೇ ಥರ ಸೋಲಾರ್ ವಿಂಡ್ಸ್ ಅದಕ್ಕೆ ಎನರ್ಜಿಡೈಸ್ಡ್ ಪಾರ್ಟಿಕಲ್ಸ್ನ ಇರುತ್ತೆ ಅದರಲ್ಲಿ. ಸೊ ವಿಚ್ ಎಮಿಟ್ಸ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಫ್ಲೋಯಿಂಗ್ ಔಟ್ವರ್ಡ್ ಫ್ರಮ್ ದ ಸನ್. ಇಟ್ ಈಸ್ ಕಾಲ್ಡ್ ಎಸ್ ಸೋಲಾರ್ ವಿಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಸೋಲಾರ್ ಫ್ಲೇರ್, ಎ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಆಫ್ ದ ಸನ್ ವಿಚ್ ಅಪಿಯರ್ಸ್ ಟು ಬಿ ವೆರಿ ಬ್ರೈಟ್ ಸ್ಪಾಟ್. Magnetic storm of the sun which appears to be bright spot and is a gaseous surface eruption. ಜ್ವಾಲಾಮುಖಿ ಥರ ಈ ಸೂರ್ಯ
ಬಿಸಿನ ಹೊರಗಡೆ ಉಗುಳೋದಕ್ಕೆ ಅಂತ ಕರಿತೀವಿ ಸನ್ ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಓಕೆನಾ. ಬುಗ್ಗೆ, ಬಿಸಿ ನೀರಿನ ಬುಗ್ಗೆಗಳು ಅಂತೆಲ್ಲ ಕೇಳಿರ್ತೀರಲ್ವಾ. ಸೊ ಅದೇ ಥರ ಸೂರ್ಯ ಆ ಬಿಸಿ ಶಾಖವನ್ನು ಉಗುಳೋದಕ್ಕೆ ಅಂತ ಕರಿತೀವಿ ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಆನ್ ದ ಸನ್ ವಿಚ್ ಅಪಿಯರ್ಸ್ ಟು ಬಿ ವೆರಿ ಬ್ರೈಟ್ ಸ್ಪಾಟ್ ಆ್ಯಂಡ್ ಇಸ್ ಎ ಗೇಷಿಯಸ್ ಸರ್ಫೇಸ್ ಎರಪ್ಷನ್. ಈಗ ಪ್ಲಾನೆಟ್ಸ್ ಬಗ್ಗೆ ಸ್ವಲ್ಪ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇದೆ, ಅದನ್ನು ನಾವು ನೋಡಬೇಕಾಗುತ್ತೆ. ಯಾಕಂತಂದರೆ ಎಕ್ಸಾಮ್ಸ್ಗೆ ಇದು ಡೈರೆಕ್ಟಾಗಿ ಪಾಪಪ್ ಆಗುತ್ತೆ. ಓಕೆನಾ. ಸೊ ಪ್ಲಾನೆಟ್ಸ್ ಅಂತ ಬಂದಾಗ ಫಸ್ಟು 2 ಟೈಪ್ಸ್ ಆಫ್ ಪ್ಲಾನೆಟ್ ಇದೆ, ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸಲ್ಲಿ ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್. ಔಟರ್ ಪ್ಲಾನೆಟ್ಸಲ್ಲಿ ಜೂಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚೂನ್. ಇದನ್ನ ಯಾಕೆ ಇನ್ನರ್ ಪ್ಲಾನೆಟ್ಸ್ ಅಂತ ಕರೀತಾರೆ? ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಸನ್ ಆ್ಯಂಡ್ ಆಸ್ಟ್ರಾಯ್ಡ್ ಬೆಲ್ಟ್ and it is similar to earth in terms of formation and composition, and these are called as outer planets. Why it is called as outer planet or Jovian planets? Because it is formed out of gases such as hydrogen, helium and methane, and it is present between the asteroid belt and KEA belt. So this is called as outer planets. Okay na. So ತುಂಬಾ ಹತ್ತಿರದಲ್ಲಿ ಇರತಕ್ಕಂಥ ಪ್ಲಾನೆಟ್ ಯಾವುದು? ಮರ್ಕ್ಯುರಿ. ತುಂಬಾ ದೂರದಲ್ಲಿ ಇರತಕ್ಕಂಥ ಪ್ಲಾನೆಟ್ ನೆಪ್ಚೂನ್. ಹಾಟೆಸ್ಟ್ ಪ್ಲಾನೆಟ್ ವೀನಸ್, ಕೋಲ್ಡೆಸ್ಟ್ ಪ್ಲಾನೆಟ್ ನೆಪ್ಚೂನ್. ವೀನಸ್ ಯಾಕೆ ಹಾಟೆಸ್ಟ್ ಪ್ಲಾನೆಟ್ ಅದನ್ನೆಲ್ಲ ಈಗ ನೋಡೋಣ ಬನ್ನಿ. ಮರ್ಕ್ಯುರಿ, smallest planet in our solar system. This is a fact. This can be directly asked in your examination or in match the following. The closest planet, smallest ಹೌದು, closest ಹೌದು. Closest planet to the sun at a distance of 36 billion miles. One day on Mercury takes 59 Earth days. ಏನು ಸರ್ ಇದು? ಫಾರ್ ಎಕ್ಸಾಂಪಲ್, ಒಂದು ಹಗಲು ಒಂದು ರಾತ್ರಿ. ಈಗ ನಾವು ಒಂದು ಹಗಲು ಒಂದು ರಾತ್ರಿ ಕಳೆಯೋದಕ್ಕೆ 24 hours ತಗೋತೀವಲ್ವ ಅರ್ಥಲ್ಲಿ. ಸೊ ಅದೇ ಥರ ನೀವು ಒಂದು ರಾತ್ರಿ ಒಂದು ಹಗಲು ಕಳೆಯೋದಕ್ಕೆ ಮರ್ಕ್ಯುರಿ ಪ್ಲಾನೆಟ್ಗೆ ಏನಾದರೂ ಹೋದರೆ ಇನ್ ಫ್ಯೂಚರ್ ಯಾವುದಾದ್ರು ಒಂದು ರಾಕೆಟಿಂದನೋ ಅಥವಾ ಯಾವುದಾದ್ರು ಒಂದು ಸ್ಪೇಸ್ ಕ್ರಾಫ್ಟಿಂದನೋ ನೀವೇನಾದ್ರು ಮರ್ಕ್ಯುರಿಗೆ ಹೋಗಿ ಮನೆ ಮಾಡಿದ್ರೆ ಅಲ್ಲಿ ನೀವು ಒಂದು ರಾತ್ರಿ ಒಂದು ಹಗಲು ಕಳೆಯೋದಕ್ಕೆ 59 ಅರ್ತ್ ಡೇಸ್ ಬೇಕಾಗುತ್ತೆ. ಸೊ 24 hours ಇಂಟು 59 ಅಂತ ಹಾಕೊಳ್ಳಿ, ಎಷ್ಟಾಗುತ್ತೆ? 59 ಅರ್ತ್ ಡೇಸ್ ಬೇಕಾಗುತ್ತೆ. ಅಂದರೆ ಒಂದು ದಿನಾನ ಕಂಪ್ಲೀಟ್ ಮಾಡೋದಕ್ಕೆ ನೀವು ಅರ್ಥಲ್ಲಿ 59 ಡೇಸ್ ಕಳೆದ್ರೆ ಅಲ್ಲಿ ಒಂದು ದಿನಕ್ಕೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಕಾಲೇಜ್ಗೆ ಹೋಗ್ತೀರಾ ಅಥವಾ ಸ್ಕೂಲ್ಗೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ ಅಂತಂದರೆ ಮಾರ್ನಿಂಗ್ 10 to 6 ಆಫೀಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ 10 to 6 hours ಅಂದರೆ 8 hours ನೀವು ಕಳೆಯೋದಕ್ಕೆ ಆಲ್ಮೋಸ್ಟ್ ಇಟ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 20 days. ಹಂಗೆ ಆಫೀಸ್ಗೆ ಹೋಗಲ್ವ ಸರ್, ಮಾರ್ಕ್ಸ್ಗೆಲ್ಲ ಹೋದರೆ ಅಪ್ಪಿತಪ್ಪಿ ನೀವು ಯಾರು ಮಾರ್ಕ್ಸ್ ಹೋಗಿ ಸೆಟಲ್ ಆದರೆ ಒಂದು ದಿನ ಆಫೀಸ್ಗೆ ಹೋದರೆ ಸಂಜೆ ಬೆಳಗ್ಗೆ ಹೋದರೆ ಸಂಜೆ ಬರೋಷ್ಟರಲ್ಲಿ ನಿಮಗೆ 20 ಅರ್ತ್ ಡೇಸ್ ಬೇಕಾಗುತ್ತೆ. ಓಕೆನಾ. ಅರ್ಥಲ್ಲಿ ನೀವು 20 ಡೇಸ್ ಕಳೆದ್ರೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಬೇಕಾಗುತ್ತೆ ನೀವು ಬೆಳಿಗ್ಗೆ ಹೋಗಿ ಸಂಜೆ ಬರೋದಕ್ಕೆ. ಸೊ ಇದು ಒನ್ ಡೇ ಆನ್ ಮರ್ಕ್ಯುರಿ ಟೇಕ್ಸ್ 59 ಅರ್ತ್ ಡೇಸ್. ಒನ್ ಡೇ ಅಂತಂದರೆ ತನ್ನ ಸುತ್ತ ತಾನು ಸುತ್ತೋದಕ್ಕೆ, ರೊಟೇಟ್ ಆಗೋದಕ್ಕೆ, ತನ್ನ ಸುತ್ತ ತಾನು ಸುತ್ತೋದಕ್ಕೆ 59 ಅರ್ತ್ ಡೇಸ್ ಬೇಕಾಗುತ್ತೆ. ಇಟ್ ಟೇಕ್ಸ್ 88 ಅರ್ತ್ ಡೇಸ್ ಟು ರಿವಾಲ್ವ್ ಅರೌಂಡ್ ದ ಸನ್. ಸೂರ್ಯನ ಸುತ್ತೋದಕ್ಕೆ 88 ಡೇಸ್ ಬೇಕಾಗುತ್ತೆ. ಆದರೆ ಅರ್ತ್ ಸೂರ್ಯನ ಸುತ್ತೋದಕ್ಕೆ 365 ಡೇಸ್ ತಗೊಳುತ್ತೆ. ಮಾರ್ಸ್ ಆದರೆ 88 ಡೇಸ್ ತಗೊಳುತ್ತೆ. 2 ಸ್ಪೇಸ್ ಕ್ರಾಫ್ಟ್ ಆಫ್ ESA ಜಾಕ್ಸಾ. ಏನು ಸರ್ ಇದು ESA ಅಂತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಜಾಕ್ಸಾ ಅಂದರೆ ಜಾಪನೀಸ್ ಸ್ಪೇಸ್ ಏಜೆನ್ಸಿ. ಸೊ ಅವೆರಡೂ ಕೂಡ ಕಂಬೈನ್ ಆಗಿ ಬೆಪಿ ಕೊಲಂಬೋ ಅಂತ ಒಂದು ಸ್ಪೇಸ್ ಮಿಷನ್ನ ಮರ್ಕ್ಯುರಿಗೆ ಕಳಿಸಿದ್ದಾವೆ. ಬೆಪಿ ಕೊಲಂಬೋ ಈ ಸರಿ ಸೆಂಟ್ ಟು ವಿಚ್ ಪ್ಲಾನೆಟ್ ಅಂತ ಕೇಳ್ಬೋದು. ಮರ್ಕ್ಯುರಿ. ನಾಸಾಸ್ ಮರಿನಾರ್ 10 ಅಂತಂದರೆ ಇದು ಕೂಡ ಒಂದು ಸ್ಪೇಸ್ ಕ್ರಾಫ್ಟು. ಫಸ್ಟ್ ಮಿಷನ್ ಟು ಎಕ್ಸ್ಪ್ಲೋರ್ ಮರ್ಕ್ಯುರಿ. ನಾಸಾಸ್ ಮೆಸೆಂಜರ್. ನಾಸಾ ಬಂದು ಅಮೆರಿಕಾದ ಸ್ಪೇಸ್ ಏಜೆನ್ಸಿ. ESA ಬಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಜಾಕ್ಸಾ ಬಂದು ಜಾಪನೀಸ್ ಸ್ಪೇಸ್ ಏಜೆನ್ಸಿ. ಇದು ಕೂಡ ನಿಮಗೆ ಮ್ಯಾಥ್ ಫಾಲೋಯಿಂಗ್ ಕೇಳ್ಬೋದು. ನಾಸಾ ಅಮೆರಿಕಾ, ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಾಕ್ಸಾ ಜಪಾನ್, ರಾಸ್ಕಾಸ್ಮೋಸ್ ರಷ್ಯಾ, ಇಸ್ರೋ ಇಂಡಿಯಾ. ದೀಸ್ ಆರ್ ದ space agencies of different countries. Okay. NASA's Messenger was the first to orbit the innermost planet. Next planet Venus. Shukra Graha. The second closest planet to Sun at a distance of 67 million miles. One day on Venus
ಲಾಸ್ಟ್ 243 ಅರ್ತ್ ಡೇಸ್, ಒಂದು ರಾತ್ರಿ ಒಂದು ಹಗಲು ಕಳೆಯೋದಕ್ಕೆ ನೀವಿಲ್ಲಿ ಅರ್ಥಲ್ಲಿ 243 ಡೇಸ್ ಕಳೆದ್ರೆ ಎಷ್ಟು ಟೈಮ್ ಬೇಕೋ ಅಷ್ಟು ದಿನ ಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ದಿನ ಬೆಳಿಗ್ಗೆ ಆಫೀಸ್ಗೆ ಹೋದರೆ ಅಥವಾ ಕಾಲೇಜ್ಗೆ ಹೋದರೆ ಮತ್ತೆ ಸಂಜೆ ಬರೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಟೇಕ್ಸ್ 120 ಡೇಸ್. ಅಕಸ್ಮಾತ್ ಒಂದಿನ ನೀವು ಆಫೀಸ್ಗೆ ಹೋಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ 120 ಡೇಸ್, ಅಂದರೆ ಒಂದು ನೈಟ್ ಕಳೆಯೋದಕ್ಕೆ ನಿಮಗೆ 120 ಡೇಸ್ ಬೇಕಾಗುತ್ತೆ, ಮತ್ತೆ ಅರ್ಥದ್ದು 120 ಡೇಸ್ ಬೇಕಾಗುತ್ತೆ. ಓಕೆನಾ? ಸೊ ಮಾರ್ಸ್ಗೆ ಹೋಗಿ ಸೆಟಲ್ ಆಗ್ತೀರಾ, ವೀನಸ್ಗೆ ಹೋಗಿ ಸೆಟಲ್ ಆಗ್ತೀರಾ? ಮಾರ್ಸೇ ಬೆಟರ್ ಅಲ್ವಾ ವೀನಸ್ ಕಂಪೇರ್ ಮಾಡಿದ್ರೆ? ಬರೀ ಎಷ್ಟು ಒಂದು 30 ಡೇಸ್ ಅಷ್ಟೇ ಒಂದು ದಿನ ಕಳೆಯೋದಕ್ಕೆ, ಒಂದು ಆಫೀಸ್ ಡೇ ಕಳೆಯೋದಕ್ಕೆ. ಅಂದರೆ ಆಫೀಸು ಮತ್ತು ಮನೆ ಎರಡು ಒಂದು ಓವರ್ ಆಲ್ ಅರ್ತ್ ಡೇನ ನೀವು ಅನುಭವಿಸ್ಬೇಕಂದ್ರೆ 60 ಡೇಸ್ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ 243 ಡೇಸ್ ಬೇಕಾಗುತ್ತೆ. ಯಾರು ಪ್ಲ್ಯಾನ್ ಇದೆನಾ ನೆಕ್ಸ್ಟು ಮಾರ್ಸ್ ಅಥವಾ ವೀನಸ್ಗೆ ಹೋಗಿ ಸೆಟ್ಲ್ ಆಗೋವಂಥದ್ದು? ಆ ಥರ ಇದ್ದರೆ ಮಾರ್ಸ್ ಚೂಸ್ ಮಾಡಿ. ಓಕೆನಾ? Here, Venus also has no moons. Brightest planet in the solar system. This fact is very very important. Brightest planet in solar system, third visible object from Earth after the Sun and Moon. Brightest ಯಾಕೆ? ಸೊ ವೀನಸ್ದು ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡಿಂದ ಕವರ್ ಆಗಿದೆ. ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಿದೆ ಅದು ವಾಪಸ್ ಅಟ್ಮಾಸ್ಫಿಯರಿಂದ ಬಿಟ್ಟು ಹೋಗೋದಿಲ್ಲ. ಸೊ ಹಂಗಾಗಿ ಇಟ್ ಲುಕ್ಸ್ ವೆರಿ ಬ್ರೈಟ್ ಆ್ಯಂಡ್ ಇಟ್ ಈಸ್ ಹಾಟೆಸ್ಟ್ ಪ್ಲಾನೆಟ್. ಸೊ ಬರೋ ಸೋಲಾರ್ ರೇಡಿಯೇಷನ್ ಎಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದೆ. ಸೊ ಇಟ್ ಈಸ್ ಹಾಟೆಸ್ಟ್ ಆ್ಯಸ್ ವೆಲ್ ಆಸ್ ಬ್ರೈಟೆಸ್ಟ್. ಮರ್ಕ್ಯುರಿ ಸೂರ್ಯನಿಗೆ ತುಂಬ ಹತ್ರ ಇದೆ ಅಲ್ವಾ, ಅದು ತುಂಬ ಹಾಟ್ ಆಗಿರ್ಬೇಕು ಅಂತ ನೀವು ಕೇಳ್ತೀರಾ. ಬಟ್ ಅದ್ರ ಅಟ್ಮಾಸ್ಫಿಯರ್ ಕವರ್ ಆಗಿಲ್ಲ. ಅದಕ್ಕೆ ಬರೋದೇನಾಗುತ್ತೆ, ವಾಪಸ್ ಅಟ್ಮಾಸ್ಫಿಯರ್ಗೆ ರೇಡಿಯೇಟ್ ಆಗಿ ಡಿಸಿಪೇಟ್ ಆಗಿಬಿಡುತ್ತೆ ಎನರ್ಜಿ. ಬಟ್ ವೀನಸಲ್ಲಿ ಆ ಥರ ಅಲ್ಲ. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಏನಾಗುತ್ತೆ, ಟ್ರ್ಯಾಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಹಾಟೆಸ್ಟ್ ಆ್ಯಸ್ ವೆಲ್ ಆಸ್ ಬ್ರೈಟೆಸ್ಟ್ planet in solar system. Venus is sometimes called Earth's twin, similar in size, mass, bulk, composition. ಓಕೆನಾ? ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಮಾರ್ನಿಂಗ್ ಸ್ಟಾರ್ ಆ್ಯಂಡ್ ಈವ್ನಿಂಗ್ ಸ್ಟಾರ್. ಯಾಕೆ ಈ ಥರ ಕರೀತಾರೆ? ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ, ಲೇಟ್ ಈವ್ನಿಂಗಲ್ಲಿ ಇದು ಕಾಣಿಸುತ್ತೆ ನೇಕೆಡ್ ಐಸ್ಗೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಮಾರ್ನಿಂಗ್ ಸ್ಟಾರ್ ಆರ್ ಈವ್ನಿಂಗ್ ಸ್ಟಾರ್. ಓಕೆನಾ? ದಿಸ್ ಈಸ್ ಅಬೌಟ್ ವೀನಸ್. ನೆಕ್ಸ್ಟ್ ಅರ್ತ್, ನಮ್ಮ ಭೂಮಿ. ಮೂನ್ ದ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್. ಸ್ಯಾಟಲೈಟ್ ಅಂದರೆ ಏನು? ಯಾವುದಾದ್ರೂ ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ ಅಥವಾ ಪ್ಲಾನೆಟ್ ಸುತ್ತ ಒಂದು ಡೆಫಿನೈಟ್ ಪಾತಲ್ಲಿ ರೊಟೇಟ್ ಆದರೆ ಅಥವಾ ರಿವಾಲ್ವ್ ಆದರೆ ಅದಕ್ಕೆ ನಾವೇಂತ ಕರಿತೀವಿ? ಅದರ ಸುತ್ತಾನೇ ಇರಬೇಕು. ಈಗ ಅರ್ತ್ ಸುತ್ತ ಮೂನ್ ಸುತ್ತಾನೇ ಇರುತ್ತೆ, ರಿವಾಲ್ವ್ ಆಗ್ತಾನೆ ಇರುತ್ತೆ. ರಿವಾಲ್ವ್, ರೊಟೇಟ್ ಅಂತಂದರೆ ತನ್ನ ಸುತ್ತ ತಾನು ಸುತ್ತೋದಕ್ಕೆ ರೊಟೇಟ್ ಅಂತ ಕರಿತೀವಿ. ರಿವಾಲ್ವ್ ಅಂತ ಅಂದರೆ ಇನ್ನೊಂದು ಯಾವುದನ್ನಾದ್ರೂ ಒಂದು ಆಬ್ಜೆಕ್ಟ್ನ ಸೆಂಟರ್ ಆಗಿ ಇರಿಸ್ಕೊಂಡು ಅದ್ರ ಸುತ್ತೋದಕ್ಕೆ ಅಂತ ಕರಿತೀವಿ, ರಿವಾಲ್ವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅರ್ತ್ ರಿವಾಲ್ವ್ ಅರೌಂಡ್ ದ ಸನ್. ಅರ್ತ್ ರೊಟೇಟ್ ಆನ್ ಇಟ್ಸ್ ಆಕ್ಸಿಸ್. Earth take 24 hours to complete one rotation. It takes 365 days to complete one revolution. Okay. Darwin suggested Earth and Moon formed a single rapidly rotating body. ಮುಂಚೆ ಅರ್ತ್ ಮತ್ತೆ ಮೂನು ಎರಡೂ ಕೂಡ ಒಂದೇ ಆಬ್ಜೆಕ್ಟ್ ಆಗಿತ್ತು. ಓಕೆನಾ? ಅಂದರೆ ಡಂಬಲ್ ಶೇಪಲ್ಲಿ ಇತ್ತು. ಮುಂಚೆ ಅರ್ತ್. ಈ ಏನು ಮೂನ್ ಇದೆ ಅದೇನು ಸಪ್ರೇಟ್ ಆಗಿರಲ್ಲ, ಅದು ಕೂಡ ಅರ್ಥಲ್ಲೇ ಒಂದು ಪಾರ್ಟ್ ಆಗಿತ್ತು. ಈ ಥರ ಇತ್ತು. ಪ್ರೆಸೆಂಟ್ ಸೈಂಟಿಸ್ಟ್ ಬಿಲೀವ್ ದಟ್ ಫಾರ್ಮೇಷನ್ ಆಫ್ ಮೂನ್ ಇಸ್ ದ ರಿಸಲ್ಟ್ ಆಫ್ ಬಿಗ್ ಸ್ಪ್ಲಾಟ್ ವಿಚ್ ಬ್ಲಾಸ್ಟೆಡ್ ಎ ಲಾರ್ಜ್ ಪಾರ್ಟ್ ಆಫ್ ದ ಅರ್ತ್ ಇನ್ ಟು ಸ್ಪೇಸ್. ಸೊ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಬ್ಲಾಸ್ಟ್ ಆಗಿ ಇದು ಸಪ್ರೇಟ್ ಆಗಿದೆ ಅರ್ಥಿಂದ. ಈ ಥರ ಆಗೋಯ್ತು. ಸೊ ಇಲ್ಲಿ ಒಂದು ಕುಳಿ ಬೀಳ್ತಲ್ವಾ, ಕುಳಿ ಅಂತಂದರೆ ಡಿಪ್ರೆಷನ್ ಆಯ್ತಲ್ವಾ. ಸೊ ಇಲ್ಲಿ ರೇನ್ ಎಲ್ಲ ಬಂದಾಗ, ಮಳೆ ಎಲ್ಲ ಬಂದಾಗ ವಾಟರ್ ಎಲ್ಲ ಕಲೆಕ್ಟ್ ಆಗಿ ಈ ಡಿಪ್ರೆಷನ್ ಇಂದನೇ ಓಷನ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಓಕೆನಾ?
This blasted material continued to orbit Earth and formed into moon. ಸೊ ಈ ಒಂದು ಸಪ್ರೇಟ್ ಆಗಿದ್ದು, ಈ ಲಾರ್ಜ್ ಬಾಡಿಯಿಂದ ಸಪ್ರೇಟ್ ಆಗಿದ್ದೇ ಮೂನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಓಕೆನಾ, ದಿಸ್ ಇಸ್ ಅಬೌಟ್ ಮೂನ್. ನೆಕ್ಸ್ಟ್ ಮಾರ್ಸ್, ಸಾರಿ ದಿಸ್ ಇಸ್ ಅಬೌಟ್ ಅರ್ತ್. ನೆಕ್ಸ್ಟ್ ಮಾರ್ಸ್. ಡಾರ್ಕ್ ಪ್ಯಾಚಸ್ possess an atmosphere mostly of carbon dioxide. Mars is often referred to as red planet because the reddish iron oxide in its surface. ಸೊ ಮಾರ್ಸಲ್ಲಿ ತುಂಬ ಹೆಚ್ಚಿಗೆ ಐರನ್ ಆಕ್ಸೈಡ್ ಇದೆ. ಸೊ ಅದಕ್ಕೋಸ್ಕರ ಅದರ ಸರ್ಫೇಸು ರೆಡ್ ಕಲರ್ ಇದೆ. ಸೊ ಅದರ ಸರ್ಫೇಸ್ ರೆಡ್ ಕಲರ್ ಇರೋದ್ರಿಂದ ಅದನ್ನು ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ಮಾರ್ಸ್, ಈಗ ಅರ್ತ್ಗೆ ಯಾವ ಥರ ಒಂದು ಮೂನ್ ಇದೆಯೋ ಅದೇ ಥರ ಮಾರ್ಸ್ಗೂ ಕೂಡ 2 ಮೂನ್ ಇದೆ. ಅದಕ್ಕೆ ಒಂದಕ್ಕೆ ಫೋಬೋಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಡೈಮೋಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಬೋಸ್ ಆ್ಯಂಡ್ ಡೈಮೋಸ್ ಆರ್ ದ ಮೂನ್ಸ್ ಆಫ್ ಅರ್ತ್, ವೀನಸ್, ಮಾರ್ಸ್, ಮರ್ಕ್ಯುರಿ. ಈ ಥರ ಆಪ್ಷನ್ ಕೊಡ್ತಾರೆ. ಸೊ ರೈಟ್ ಆನ್ಸರ್ ಇಸ್ ಮಾರ್ಸ್. ಫೋಬೋಸ್ ಆ್ಯಂಡ್ ಡೈಮೋಸ್ ಅಂತಂದರೆ ಮಾರ್ಸ್ ಪ್ಲಾನೆಟ್ನ ರಿವಾಲ್ವ್ ಮಾಡ್ತಿರೋ 2 ಮೂನ್ಸ್ ಯಾವುದಂತಂದರೆ ಮಾರ್ಸ್ ಆಸ್ ಇಸ್ ಓನ್ ಮೂನ್ಸ್, ದಟ್ ಈಸ್ ಫೋಬೋಸ್ ಆ್ಯಂಡ್ ಡೈಮೋಸ್. ಓಕೆನಾ, ಮಾರ್ಸ್ ಸುತ್ತದೇ ಇರೋ ಮೂನ್ಸ್ ಅದರ ಹೆಸರನ್ನು ಫೋಬೋಸ್ ಮತ್ತು ಡೈಮೋಸ್. ನೆಕ್ಸ್ಟ್ ಜುಪಿಟರ್. ಮಾರ್ಷಿಯನ್ ಇಯರ್ 687 ಡೇಸ್, ಅಂದರೆ 1 ವರ್ಷ ಕಂಪ್ಲೀಟ್ ಆಗಬೇಕಂದ್ರೆ 687 ಅರ್ತ್ ಡೇಸ್ ಬೇಕಲ್ಲಿ. ಮಾರ್ಷಿಯನ್ ಡೇ ಇದು 24 hours 37 minutes. ಅರ್ತ್ಗಿಂತ ಕಡಿಮೆ, ಇಲ್ಲ ಅರ್ತ್ಗಿಂತ ಜಾಸ್ತಿ. ಮಾರ್ಸಲ್ಲಿ ಸೆಟ್ಲ್ ಆಗ್ಬೋದು ನೋಡಿ. ಮಾರ್ಸು ಸಿಮಿಲರ್ ಟು ಅರ್ತ್ದು ಡೇ ಆ್ಯಂಡ್ ನೈಟಿಗೆ ಈಕ್ವಲ್ ಇದೆ. ಸೊ ಅರ್ತ್ ಬಿಟ್ಟು ಯಾವುದು ಬೆಸ್ಟ್ ಪ್ಲಾನೆಟ್ ಅಂದರೆ ಸೆಟಲ್ ಆಗೋದಕ್ಕೆ ಮಾರ್ಸ್ ಅನಿಸುತ್ತೆ ಅಲ್ವಾ. ವೀನಸಲ್ಲಿ ಸಿಕ್ಕಾಬಿಟ್ಟೆ ಟೆಂಪ್ರೇಚರು, ಅಲ್ಲಿರೋಕ್ಕಾಗಲ್ಲ, ಸುಟ್ಟೋಗ್ತೀವಿ. ಮರ್ಕ್ಯುರಿ ಕೂಡ ಎಷ್ಟು 59 days ಬೇಕು ಒಂದು ರೊಟೇಟ್ ಆಗೋದಕ್ಕೆ. ಇಲ್ಲಿ ಮಾರ್ಸಲ್ಲಿ ಆ ಥರ ಇಲ್ಲ, 24 hours 1 day ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಬಟ್ ಇಲ್ಲಿ 1 year ಕಂಪ್ಲೀಟ್ ಆಗಬೇಕಂದ್ರೆ 687 days ತೊಗೊಳುತ್ತೆ. ನೆಕ್ಸ್ಟ್ ಜುಪಿಟರ್. ಲಾರ್ಜೆಸ್ಟ್ ಔಟರ್ ಪ್ಲಾನೆಟ್ ಕಾಂಪೋಸ್ಡ್ ಆಫ್ ಹೈಡ್ರೋಜನ್, ಹೀಲಿಯಂ, ಮೀಥೇನ್. ಇದು ಫಸ್ಟ್ ಔಟರ್ ಪ್ಲಾನೆಟ್. ಇನ್ನರ್ ಪ್ಲಾನೆಟ್ ಕಂಪ್ಲೀಟ್ ಆಯ್ತೀಗ. ಮಾರ್ಸ್, ವೀನಸ್, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ದಿಸ್ ಇಸ್ ಇನ್ನರ್ ಪ್ಲಾನೆಟ್ಸ್ ಅಲ್ವಾ. ಔಟರ್ ಪ್ಲಾನೆಟ್ಸ್ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್. ಸೊ ಜುಪಿಟರ್ ಒಂದು ಫಸ್ಟ್ ಪ್ಲಾನೆಟ್, ಔಟರ್ ಪ್ಲಾನೆಟ್ ಅಲ್ಲಿ ಫಸ್ಟ್ ಪ್ಲಾನೆಟ್, ಆ್ಯಂಡ್ ದಿಸ್ ಇಸ್ ಲಾರ್ಜೆಸ್ಟ್ ಔಟರ್ ಪ್ಲಾನೆಟ್ composed of hydrogen, helium, methane. It rotates once about every 10 hours. ಇಲ್ಲಿ ನೋಡಿ, ಅರ್ತು 24 hours ತಗೊಳುತ್ತೆ ರೊಟೇಟ್ ಆಗೋದಕ್ಕೆ, ಬಟ್ ಇದು ಬರೀ ಜಸ್ಟ್ 10 hours ತಗೊಳುತ್ತೆ ಅಷ್ಟೇ. 10 hourಲ್ಲೇ 1 day 1 night ಕಂಪ್ಲೀಟ್ ಆಗ್ಬಿಡುತ್ತೆ ಇದರಲ್ಲಿ ಜುಪಿಟರಲ್ಲಿ. ಬಟ್ ಇಟ್ ಟೇಕ್ಸ್ 12 earth years to orbit around the sun. ಬಟ್ ಇದರಲ್ಲಿ 1 year ಕಂಪ್ಲೀಟ್ ಆಗಬೇಕಂತಂದರೆ, ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಗಬೇಕಂತಂದರೆ 12 earth years. ಅಂದರೆ ನಾವು ಇಲ್ಲಿ 12 years ಕಳೆದ್ರೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಬೇಕು. ಅಂದರೆ ಜುಪಿಟರಲ್ಲಿ 1 year ಕಂಪ್ಲೀಟ್ ಆಗೋದಕ್ಕೆ. ವಾಯೇಜರ್ ಮಿಷನ್ ಡಿಸ್ಕವರ್ ಜುಪಿಟರ್ಸ್ ಫೇಂಟ್ ರಿಂಗ್ ಸಿಸ್ಟಮ್. ಸೊ ಔಟರ್ ಪ್ಲಾನೆಟ್ಸಲ್ಲಿ ಒಂದು ವಿಶೇಷ ಏನಂತಂದರೆ ಎಲ್ಲ ಪ್ಲಾನೆಟ್ಸಲ್ಲೂ ಕೂಡ ರಿಂಗ್ ಸಿಸ್ಟಮ್ ಇದೆ. ಏನಿದು ರಿಂಗ್ ಸಿಸ್ಟಮು? ರಿಂಗ್ ಸಿಸ್ಟಮ್ ಅಂತಂದರೆ ಇಟ್ ಈಸ್ ಫಾರ್ಮ್ಡ್ ಔಟ್ ಆಫ್ ಗ್ಯಾಸ್. ಅಗೇನ್ ಇಟ್ ಈಸ್ ಫಾರ್ಮ್ಡ್ ಔಟ್ ಆಫ್ ಗ್ಯಾಸ್ ರಿಂಗ್ಸ್. ಅದು ರಿಂಗ್ ಸಿಸ್ಟಮ್ ಅಂದರೆ ಗ್ಯಾಸ್ ರಿಂಗ್ಸ್. ಇಲ್ಲಿ ನೋಡಿ, ಸ್ಯಾಟರ್ನಲ್ಲಿ ಇದೆ, ಯುರೇನಸಲ್ಲೂ ಇದೆ, ನೆಪ್ಚ್ಯೂನಲ್ಲೂ ಇದೆ, ಜುಪಿಟರ್ಲ್ಲೂ ಕೂಡ ಇದೆ. ಸೊ ಆ ಒಂದು ರಿಂಗ್ ಸಿಸ್ಟಮು ಔಟರ್ ಪ್ಲಾನೆಟ್ಸಲ್ಲಿ ಇದೆ, ಇನ್ನರ್ ಪ್ಲಾನೆಟ್ಸಲ್ಲಿ ಇಲ್ಲ. ಓಕೆನಾ, ಇನ್ನರ್ ಪ್ಲಾನೆಟ್ಸಲ್ಲಿ ಮೂನ್ ಇರೋದು 2 ಪ್ಲಾನೆಟ್ಸ್ಗೆ, ಒಂದು ಅರ್ತ್ಗೆ ಮತ್ತು ಮಾರ್ಸ್ಗೆ. ಅರ್ತ್ಗೆ ಮೂನ್ ಇದೆ, ಮತ್ತು ಮಾರ್ಸ್ ಇರೋ ಮೂನ್ಗೆ ಫೋಬೋಸ್ ಮತ್ತು ಡೈಮೋಸ್ ಅಂತ ಹೆಸರು. ಔಟರ್ ಪ್ಲಾನೆಟ್ಸಲ್ಲಿ ಎಲ್ಲದಕ್ಕೂ ಕೂಡ ರಿಂಗ್ ಸಿಸ್ಟಮ್ ಇದೆ. ರಿಂಗ್ ಸಿಸ್ಟಮ್ನ ನೀವು ಔಟರ್ ಪ್ಲಾನೆಟ್ಸಲ್ಲಿ ನೋಡ್ಬೋದು. ಸ್ಯಾಟರ್ನಲ್ಲಿ 7 ರಿಂಗ್ಸ್ ಇದೆ, 7.5 7 ರಿಂಗ್ ಸಿಸ್ಟಮು ಸ್ಯಾಟರ್ನಲ್ಲಿ ಇದೆ. ವಾಯೇಜರ್ ಮಿಷನ್ನು ಯಾವ ಒಂದು ಪ್ಲಾನೆಟ್ ಕಳಿಸಿರೋದು? ಜುಪಿಟರ್, ನೆನಪಿರಲಿ. ಇಟ್ ಹ್ಯಾಸ್ 53 ಮೂನ್ಸ್ ನೇಮ್ ಮಾಡಿರೋದು, ಮತ್ತು 26 ಮೂನ್ಸ್ಗೆ ಇನ್ನೂ ನೇಮ್ ಮಾಡಬೇಕಾಗಿದೆ.
ಅಂದರೆ ಈಗ ಆಲ್ರೆಡಿ 53 ಮೂನ್ಸ್ಗೆ ನೇಮ್ ಮಾಡಿದ್ದಾರೆ, 26 ಮೂನ್ಸ್ಗೆ ಇನ್ನೂ ನೇಮ್ ಮಾಡಬೇಕಾಗಿದೆ ಅಫಿಷಿಯಲಿ. ಸೊ ದ ಪ್ಲಾನೆಟ್ ವಿಚ್ ಕನ್ಸಿಸ್ಟ್ ಆಫ್ ಹೈಯೆಸ್ಟ್ ನಂಬರ್ ಆಫ್ ಮೂನ್ಸ್ ಯಾವ್ದಂತ ಕೇಳಿದ್ರೆ ಸ್ಯಾಟ್ರನ್. ಮುಂಚೆ ಜೂಪಿಟರ್ ಇತ್ತು, ಬಟ್ ಈಗ ಸ್ಯಾಟ್ರನ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಮೂನ್ಸ್. ಕಂಪೋಸ್ಡ್ ಮೋಸ್ಟ್ಲಿ ಆಫ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ. 10.7 hours ಅಂದರೆ ಒಂದು ಡೇ ಮತ್ತು ನೈಟ್ ಕಂಪ್ಲೀಟ್ ಮಾಡೋಕ್ಕೆ 10.7 hours ತಗೊಳುತ್ತೆ. 29 ಅರ್ತ್ ಇಯರ್ಸ್ ಅಂದರೆ ಒಂದು ವರ್ಷ, ಅಂದರೆ ಅರ್ಥದ್ದು ಒಂದು ವರ್ಷ ಆಗಬೇಕಂದ್ರೆ ಅಲ್ಲಿ 1 ವರ್ಷ ಕಂಪ್ಲೀಟ್, ಒಂದು ಸರಿ ಸೂರ್ಯನ ಸುತ್ತಬೇಕಂತ ಅಂದರೆ ಇದು 29 ವರ್ಷ ತಗೊಳುತ್ತೆ, ಅಂದರೆ ಅರ್ಥದ್ದು 29 ವರ್ಷ ತಗೊಳುತ್ತೆ. 50 ಇದರಲ್ಲೂ ಕೂಡ 53 ನೋನ್ ಪ್ಲಾನೆಟ್ಸ್ ಇದೆ. ಬಟ್ ಈಗ ರೀಸೆಂಟಾಗಿ ಸ್ವಲ್ಪ ಬೇರೆ ಬೇರೆ ಮೂನ್ಸ್ ಕೂಡ ಕಂಡುಹಿಡಿದಿದ್ದಾರೆ. ನೀವು ಗೂಗಲ್ ಬೇಕಾದ್ರೆ ಚೆಕ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ಹೈಯೆಸ್ಟ್ ನಂಬರ್ ಆಫ್ ಮೂನ್ಸು ಸ್ಯಾಟರ್ನ್ಗಿದೆ. ಇದು ಒಂದು ಫ್ಯಾಕ್ಟು, ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟು. ಇಟ್ ಹ್ಯಾಸ್ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ರಿಂಗ್ ಸಿಸ್ಟಮ್ ವಿತ್ 7 ರಿಂಗ್ಸ್. 7 ರಿಂಗ್ ಇದೆ ಇದಕ್ಕೆ. ಆ ರಿಂಗ್ಸ್ ಏನು ಕನ್ಸಿಸ್ಟ್ ಆಗಿರುತ್ತೆ ಅಂತಂದರೆ ಇಟ್ ಈಸ್ ಫಾರ್ಮ್ಡ್ ಔಟ್ ಆಫ್ ಗ್ಯಾಸ್ ಅಷ್ಟೇ, ಗ್ಯಾಸ್ ರಿಂಗ್ಸ್ ಅಷ್ಟೇ. ಅದನ್ನು ಫ್ಯೂ ಮಿಷನ್ಸ್ ಅಂದರೆ ಸ್ಯಾಟರ್ನ್ ಕಲಿಸಿರೋ ಮಿಷನ್ಸ್ ಯಾವುದಾದ್ರು: ಪಯೋನಿಯರ್ ಮಿಷನ್, ವಾಯೇಜರ್ 1, 2 ಆ್ಯಂಡ್ ಕ್ಯಾಸಿನಿ. ದೀಸ್ ಆರ್ ಆಲ್ some missions which were sent to Saturn. Next, Uranus. ಇಲ್ಲೂ ಅಷ್ಟೇ, ಇದೆಲ್ಲ ಏನೋ ದೂರ ಬರ್ತಿದ್ವಿ ಈಗ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮರ್ಕ್ಯುರಿಯಿಂದ ಈಗ ಆಲ್ಮೋಸ್ಟ್ ದಿಸ್ ಈಸ್ 7th ಪ್ಲಾನೆಟ್, ಡಿಸ್ಟೆನ್ಸು ದೂರನೇ ಇದೆ ಸನ್ನಿಂದ. ಯುರೇನಸ್ ಟೇಕ್ಸ್ ಅಬೌಟ್ 17 hours to rotate once, 84 ಅರ್ತ್ ಇಯರ್ಸು. ಯುರೇನಸ್ ಈಸ್ ಆನ್ ಐಸ್ ಗೇಂಟ್. ಯಾಕಂತಂದರೆ ತುಂಬ ದೂರ ಇದೆ ಸನ್ನಿಂದ. ಸೊ ಟೆಂಪ್ರೇಚರ್ ಯೂಶಲಿ ಕಡಿಮೆ ಆಗೇ ಇರುತ್ತೆ, ಸೊ ಐಸ್ ಫಾರ್ಮೇಷನ್ ಆಗೇ ಆಗುತ್ತೆ. ಇಟ್ ಹ್ಯಾಸ್ 27 ನೋನ್ ಮೂನ್ಸ್. ಯುರೇನಸ್ ಹ್ಯಾಸ್ 13 ನೋನ್ ರಿಂಗ್ಸ್, ಅದಕ್ಕೆ 13 ರಿಂಗ್ಸ್ ಇದೆ. ವಾಯೇಜರ್ 2 ಇಸ್ ದ ಓನ್ಲಿ ಸ್ಪೇಸ್ ಕ್ರಾಫ್ಟ್ ಟು ಫ್ಲೈ ಬೈ ಯುರೇನಸ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತಂದರೆ ಎಲ್ಲ ಪ್ಲಾನೆಟ್ಸು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಕ್ಲಾಕ್ ವೈಸ್ ಅಂತಂದರೆ ಗಡಿಯಾರದ ದಿಕ್ಕು, ಗಡಿಯಾರ ಅಲ್ಲಿ ಮುಳ್ಳುಗಳು ಇರ್ತದಲ್ಲ, ಮುಳ್ಳುಗಳು ತಿರುಗುವಂಥ ದಿಕ್ಕು ಕ್ಲಾಕ್ ವೈಸ್. ಆದರೆ ಯುರೇನಸ್ ಮತ್ತು ನೆಪ್ಚ್ಯೂನ್, ವೀನಸ್ ಮತ್ತು ಯುರೇನಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತವೆ. ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ಗಡಿಯಾರದ ವಿರುದ್ಧ ದಿಕ್ಕು. ಮುಳ್ಳುಗಳು ಈ ಥರ ನಡೆಯುತ್ತಲ್ವಾ, ಸೊ ಇದು ಅದ್ರ ವಿರುದ್ಧವಾಗಿ ತಿರುಗುತ್ತೆ. ದಿಸ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟ್. ವೀನಸ್ ಆ್ಯಂಡ್ ಯುರೇನಸ್ ರೊಟೇಟ್ ಆ್ಯಂಟಿ ಕ್ಲಾಕ್ ವೈಸ್, ಈಸ್ಟ್ ಟು ವೆಸ್ಟ್. ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಈ ಕ್ವಶನ್ ಕೂಡ ತುಂಬ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ. ನೆಪ್ಟ್ಯೂನ್ ಲಾಸ್ಟ್ ಪ್ಲಾನೆಟ್ ಫ್ರಮ್ ದ ಸನ್. ಸೊ ಲಾಸ್ಟ್ ಪ್ಲಾನೆಟ್ ಅಂದರೆ ಯೂಶಲಿ ಕೋಲ್ಡೆಸ್ಟ್, ಅಂದರೆ ತುಂಬ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಸೊ ಇಟ್ ಈಸ್ ಕೋಲ್ಡೆಸ್ಟ್ ಪ್ಲಾನೆಟ್. 16 hours ತಗೊಳುತ್ತೆ ಒಂದು ರೊಟೇಷನ್ ಕಂಪ್ಲೀಟ್ ಮಾಡೋದಕ್ಕೆ. 165 ಅರ್ತ್ ಇಯರ್ಸ್ ಅಂತ ತಗೊಳುತ್ತೆ. ಇಸ್ ಐಸ್ ಗೇಂಟು, 14 ನೋನ್ ಮೂನ್ಸು. Voyager 2 is the only spacecraft to have visited Neptune. Kuiper belt, the great ring of debris similar to asteroid belt, but mainly objects of ice. ಈ ಐಸಿಂದ ಫಾರ್ಮೇಷನ್ ಆಗುತ್ತೆ. ಆಸ್ಟ್ರಾಯ್ಡ್ ಬೆಲ್ಟು ರಾಕ್ಸಿಂದ ಫಾರ್ಮ್ ಆಗಿರುತ್ತೆ, ಇದು ಐಸಿಂದ ಫಾರ್ಮ್ ಆಗುತ್ತೆ ಅಷ್ಟೇ. ಇನ್ನರ್ ಪ್ಲಾನೆಟ್ಸು ಸಾಲಿಡ್ ಅಥವಾ ರಾಕಿ ಸಬ್ಸ್ಟೆನ್ಸಸ್ಸಿಂದ ಫಾರ್ಮ್ ಆಗುತ್ತೆ. ಔಟರ್ ಪ್ಲಾನೆಟ್ಸು ಗೇಷಿಯಸ್ ಅಥವಾ ರಿಂಗ್ಸಿಂದ ಫಾರ್ಮ್ ಆಗಿರುತ್ತೆ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಇನ್ನರ್ ಪ್ಲಾನೆಟ್ಸು. ಔಟರ್ ಪ್ಲಾನೆಟ್ಸು ಜೂಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್. ವೀನಸ್ ಆ್ಯಂಡ್ ಯುರೇನಸ್ ಎರಡೂ ಕೂಡ ಈಸ್ಟಿಂದ ವೆಸ್ಟಿಗೆ ರೊಟೇಟ್ ಆಗ್ತವೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್. ಸೊ ಇಲ್ಲಿಗೆ ಪ್ಲಾನೆಟ್ ಸಿಸ್ಟಮ್ ಮುಗಿಯುತ್ತೆ. ನೆಕ್ಸ್ಟ್ ಸೆಲೆಸ್ಟಿಯಲ್ ಬಾಡೀಸ್. ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಏನು? ನ್ಯಾಚುರಲ್ ಬಾಡಿ ಔಟ್ಸೈಡ್ ಆಫ್ ಅರ್ತ್ ಅಟ್ಮಾಸ್ಫಿಯರ್, ಅಂದರೆ ಸ್ಪೇಸಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಸ್ಗೆ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ಆಸ್ಟ್ರಾಯ್ಡ್ಸ್ ಅಂತಂದರೆ ಸ್ಮಾಲ್ ರಾಕಿ ಬಾಡೀಸ್ ಆರ್ಬಿಟಿಂಗ್ ದ ಸನ್. ಲಾರ್ಜ್ ನಂಬರ್ ಆಫ್ ದಿಸ್ ರೇಂಜಿಂಗ್ ಎನಾರ್ಮಸ್ಲಿ ಇನ್ ಸೈಜ್ ಫೌಂಡ್ ಬಿಟ್ವೀನ್ ದ ಆರ್ಬಿಟ್ಸ್ ಆಫ್ ಮಾರ್ಸ್ ಆ್ಯಂಡ್ ಜುಪಿಟರ್. ಮಾರ್ಸ್ ಮತ್ತು ಜುಪಿಟರ್ ನಡುವೆ ಇರ್ತದೆ. ಪ್ಲೂಟೋ ಮುಂಚೆ ಪ್ಲಾನೆಟ್ ಆಗಿತ್ತು, 2004 ತನಕ ಕೂಡ ಪ್ಲಾನೆಟ್ ಆಗಿತ್ತು. ಬಟ್ 2004 ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಟ್ ಅವರು ಸೊ ಒಂದು ಪ್ಲಾನೆಟ್ ಆಗೋದಕ್ಕೆ ಒಂದು ಏನೇನು ಕ್ರೈಟೀರಿಯಾ ಬೇಕು ಅದು ಫುಲ್ಫಿಲ್ ಮಾಡಿಲ್ಲ ಅಂತಂದ್ಬಿಟ್ಟು ಪ್ಲೂಟೋನ 2004 ತೆಗೆದಿದ್ದಾರೆ. ಪ್ಲೂಟೋ ಇಸ್ ನೋ ಮೋರ್ ಎ ಪ್ಲಾನೆಟ್, ಇಟ್ ಇಸ್ ಎ ಡಾರ್ಫ್ ಪ್ಲಾನೆಟ್.
ವಾಟ್ ಈಸ್ ಮಿಟಿಯೋರ್? ಮಿಟಿಯೋರ್ ಇಟ್ ಈಸ್ ಆಬ್ಜೆಕ್ಟ್ ಅರ್ತ್ ಅಟ್ಮಾಸ್ಫಿಯರ್ಗೆ ಬರ್ತದೆ, ಅಂದರೆ ಆಸ್ಟ್ರಾಯ್ಡ್ ಅದು. ಮಿಟಿಯೋರ್ ಇಸ್ ಆಸ್ಟ್ರಾಯ್ಡ್. ಮಿಟಿಯೋರ್ ಇಸ್ ಬೇಸಿಕಲಿ ಏನ್ ಆಸ್ಟ್ರಾಯ್ಡ್. ಆಸ್ಟ್ರಾಯ್ಡ್ ಅಂತಂದರೆ ರಾಕಿ ಸಬ್ಸ್ಟೆನ್ಸ್. ಅದು ಅರ್ತ್ ಅಟ್ಮಾಸ್ಫಿಯರ್ ತನಕ ಬರುತ್ತೆ. ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದಾಗ ಇಟ್ ವಿಲ್ ಬರ್ನ್, ಅಂದರೆ ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದಾಗ ಅದು ಮೆಲ್ಟ್ ಆಗಿಬಿಡುತ್ತೆ. ಸೊ ಅದು ಮಿಟಿಯೋರ್ ಅಂತ ಕರಿತೀವಿ. ಮಿಟಿಯೋರೈಟ್ ಅಂತ ಅಂದ್ರೆ ಏನಂತಂದರೆ ಅರ್ತ್ ಅಟ್ಮಾಸ್ಫಿಯರಲ್ಲಿ ಮೆಲ್ಟ್ ಆಗ್ತಾನೆ ಅರ್ತ್ ಸರ್ಫೇಸ್ನ ರೀಚ್ ಆದರೆ, ಇದರ್ಥ ಅಂದರೆ ಅರ್ತ್ ಸರ್ಫೇಸ್ನ ರೀಚ್ ಆದರೆ ಉಲ್ಕೆಗಳು ಅಂತ ಕರಿತೀವಿ. ಉಲ್ಕೆಗಳು ಬಂದು ಅಪ್ಪಳಿಸಿದಾಗ ಅಲ್ಲಿ ಒಂದು ದೊಡ್ಡ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಪ್ರೆಷನ್ಗಳು ಓಷನ್ಸ್ ಕೂಡ ಆಗುತ್ತೆ ಮುಂದೆ, ಅಥವಾ ಲೇಕ್ಸ್ ಕೂಡ ಆಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಉಲ್ಕೆಗಳ ಸರೋವರಗಳನ್ನು ನಾವು ನೋಡಲಿಕ್ಕೆ ಸಿಗ್ತವೆ. ಮೀಟಿಯೋರ್ ಅಂತಂದರೆ ಇಟ್ ಈಸ್ ಆನ್ ಆಸ್ಟ್ರಾಯ್ಡ್ ಆರ್ ಅದರ್ ಆಬ್ಜೆಕ್ಟ್ ದಟ್ ಬರ್ನ್ಸ್ ಆ್ಯಂಡ್ ವೇಪರೈಸಸ್ ಅಪಾನ್ ಎಂಟ್ರಿ ಇನ್ ಟು ದ ಅರ್ತ್ ಅಟ್ಮಾಸ್ಫಿಯರ್. ಅದು ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದ ತಕ್ಷಣ ಅದೇನಾಗ್ಬಿಡುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ಯಾವ ಒಂದು ಮೀಟಿಯೋರ್ ಮೆಲ್ಟ್ ಆಗ್ದೇ ಅರ್ತ್ ಸರ್ಫೇಸ್ನ ರೀಚ್ ಆಗುತ್ತೋ ಅದಕ್ಕೆ ನಾವೇಂತ ಕರಿತೀವಿ, ಮೀಟಿಯೋರೈಟ್ ಅಂತ ಕರಿತೀವಿ. ಸೊ ಮೀಟಿಯೋರೈಟ್ ಬಂದು ಅಪ್ಪಳಿಸಿದಾಗ ಏನಾಗುತ್ತೆ, ಕುಳಿ ಬೀಳುತ್ತೆ. ಅರ್ತ್ ಈ ಥರ ಇದೆ ಅಂತಂದರೆ ಮೀಟಿಯೋರೈಟ್ ಬಂದು ಅಪ್ಪಳಿಸಿದಾಗ ಅಲ್ಲಿ ಒಂದು ಕುಳಿ ಬೀಳುತ್ತೆ. ಸೊ ಆ ಕುಳಿ ಏನಾಗುತ್ತೆ ನೆಕ್ಸ್ಟ್ ಓಷನ್ ಆಗ್ಬೋದು, ಅಥವಾ ಲೇಕ್ಸ್ ಕೂಡ ಆಗ್ಬೋದು. ಸೊ ಇದರಿಂದ ಲೇಕ್ಸು, ಓಷನ್ಸು, ರಿವರ್ಸ್ ಆಗಲ್ಲ, ಲೇಕ್ಸ್ ಮತ್ತು ಓಷನ್ಸ್ ಫಾರ್ಮ್ ಆಗಿದೆ. ದಿಸ್ ಈಸ್ ಅಬೌಟ್ ಆರಿಜಿನ್ ಆಫ್ ಅರ್ತ್. ಇಲ್ಲಿಗೆ ನಿಮ್ಮದು ಫಸ್ಟ್ ಚಾಪ್ಟರ್ ಮುಗಿಯುತ್ತೆ, ಆರಿಜಿನ್ ಆಫ್ ಅರ್ತ್. ಸೊ ಶಾಲ್ ಟೇಕ್ ಬ್ರೇಕ್ ಫಾರ್ 5 minutes. Thank you. So welcome back. So next chapter, evolution of Earth. ಈಗ ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್ ಇದೆಲ್ಲ ಯಾವ ಥರ ಬಂತಂತ ನಾವು ನೋಡಿದ್ವಿ. ನೆಕ್ಸ್ಟ್ ಅರ್ತ್, ಹೌ ಅರ್ತ್ ಗಾಟ್ ಇವಾಲ್ವ್ಡ್, ಯಾವ ಥರ ಉಗಮ ಆಯಿತು ಭೂಮಿ, ಮತ್ತು ಅದ್ರ ಸ್ಟ್ರಕ್ಚರ್ ಯಾವ ಥರ ಇದೆ ಅದನ್ನು ನಾವು ನೋಡೋಣ. ಸೊ ಅರ್ತ್ ಅಂತ ಬಂದಾಗ ಅರ್ಥನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಫಸ್ಟ್ ಪಾರ್ಟ್ ಏನಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಪಾರ್ಟ್ ಮ್ಯಾಂಟಲ್ ಅಂತ ಕರಿತೀವಿ, ಕ್ರಸ್ಟ್ ಮ್ಯಾಂಟಲ್. ಥರ್ಡ್ ಪಾರ್ಟ್ ಕೋರ್ ಅಂತ ಕರಿತೀವಿ. ಈರುಳ್ಳಿ ಇರುತ್ತಲ್ವಾ, ಸೊ ಈರುಳ್ಳಿದು ನಾವು ಬಿಡಿಸಿದಾಗ ಪದರ ಬರುತ್ತೆ. ಸೊ ಫಸ್ಟ್ ಲೇಯರ್ ಆಫ್ ದ ಆನಿಯನ್, ಫಾರ್ ಎಕ್ಸಾಂಪಲ್, ಅಂದರೆ ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು, ಈರುಳ್ಳಿಯಲ್ಲಿ ಯಾವ ಥರ ಲೇಯರ್ಸ್ ಇರುತ್ತೋ, ಯಾವ ಥರ ಲೇಯರ್ಸ್ ಕೂತಿರುತ್ತೋ, ಸೊ ಅರ್ತ್ ಕೂಡ ಅದೇ ಥರ ಫಾರ್ಮ್ ಆಗಿರುತ್ತೆ. ಸೊ ಫಸ್ಟ್ ಲೇಯರ್ ನಾವೇನು ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಲೇಯರ್ ಮ್ಯಾಟಲ್ ಅಂತ ಕರಿತೀವಿ. ಥರ್ಡ್ ಲೇಯರ್ ಕೋರ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ಸಿಂದ ಆಗಿದ್ದಾವೆ. ಸೊ ಅದು ಯಾವ್ಯಾವ ಮೆಟೀರಿಯಲ್ಸು, ಹೇಗಾಗಿದೆ ಅದನ್ನು ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆನಾ? The earth was mostly in a volatile state during its primordial stage. Primordial stage ಅಂತಂದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಟ್ ಈಸ್ volatile ಅಂತಂದರೆ ನಾಟ್ ಪರ್ಮನೆಂಟ್, ಅಂದರೆ ಟೆಂಪ್ರವರಿ ಸ್ಟ್ರಕ್ಚರ್ಸ್. ದ ಅರ್ತ್ ವಾಸ್ ಮೋಸ್ಟ್ಲಿ ಇನ್ ಎ volatile ಸ್ಟೇಟ್, ಅಂದರೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇರಲಿಲ್ಲ ಅರ್ತ್ಗೆ ಡ್ಯೂರಿಂಗ್ ಪ್ರೈಮೋಡಿಯಲ್ ಸ್ಟೇಜ್ ಅಂದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಡ್ಯೂ ಟು ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಡೆನ್ಸಿಟಿ, ದ ಟೆಂಪ್ರೇಚರ್ ಇನ್ಸೈಡ್ ಇನ್ಕ್ರೀಸ್ಡ್, ಅಂದರೆ ಡೆನ್ಸಿಟಿ ಜಾಸ್ತಿ ಆದಂಗೆ ಟೆಂಪ್ರೇಚರ್ ಕೂಡ ಜಾಸ್ತಿ ಆಯಿತು. As a result, material inside started getting separated depending on their densities. ಅಂದರೆ ತುಂಬ ಮೆಟೀರಿಯಲ್ಸ್ ವಿತ್ ಹೈ ಡೆನ್ಸಿಟೀಸ್ ಸ್ಟಾರ್ಟೆಡ್ ಸೆಟ್ಲಿಂಗ್ ಅಟ್ ದ ಕೋರ್. ತುಂಬ ಹೈ ಡೆನ್ಸಿಟಿ ಇರೋ ಮೆಟೀರಿಯಲ್ಸು ಕೋರಲ್ಲಿ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದಕ್ಕಿಂತ ಸ್ವಲ್ಪ ಲೈಟ್ ಮೆಟೀರಿಯಲ್ಸು ಇದ್ರ ಮೇಲೆ ಡೆಪಾಸಿಟ್ ಆಯಿತು. ಸೊ ಈ ಥರ ಆಗಿ ಲೇಯರ್ಸು ಫಾರ್ಮೇಷನ್ ಆಗಿದೆ ಅರ್ಥಲ್ಲಿ. ಸೊ ಫಸ್ಟ್ ಲೇಯರ್ ಕ್ರಸ್ಟು, ಸೆಕೆಂಡ್ ಲೇಯರ್ ಮ್ಯಾಂಟಲ್ಲು, ಥರ್ಡ್ ಲೇಯರ್ ಬಂದು ಕೋರಲ್ಲಿ ಯಾವ ಥರ ಮೆಟೀರಿಯಲ್ಸ್ ಇದೆ, ತುಂಬ ಡೆನ್ಸ್ ಮೆಟೀರಿಯಲ್ಸ್ ಸಿಗುತ್ತೆ. ಆಸ್ ಎ ರಿಸಲ್ಟ್ ದ ಮೆಟೀರಿಯಲ್ಸ್ ಇನ್ಸೈಡ್ ದ ಅರ್ತ್ ಗೆಟಿಂಗ್ ಸಪ್ರೇಟೆಡ್ ಡಿಪೆಂಡಿಂಗ್ ಆನ್ ದ ಡೆನ್ಸಿಟೀಸ್. ಸೊ ಇಲ್ಲಿ ಲೇಯರ್ಸ್ ಯಾವ ಥರ ಫಾರ್ಮೇಷನ್ ಆಗಿದೆ ಅಂತಂದರೆ ಬೇಸ್ಡ್ ಆನ್ ಡೆನ್ಸಿಟೀಸು. ತುಂಬ ಹೈಲಿ ಡೆನ್ಸ್ಡ್ ಪಾರ್ಟಿಕಲ್ಸು ಸೆಂಟ್ರಲ್ಲಿ ಇದ್ದಾವೆ, ಅದು ಕಂಪೇರ್ ಮಾಡಿ ಸ್ವಲ್ಪ ಲೈಟ್ ಪಾರ್ಟಿಕಲ್ಸು ಮ್ಯಾಂಟಲಲ್ಲಿ ಇದ್ದಾವೆ. ಇದು ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಲೈಟೆಸ್ಟ್ ಪಾರ್ಟಿಕಲ್ಸ್ ಬಂದು ನಿಮಗೆ ಕ್ರಸ್ಟಲ್ಲಿ ಸಿಗುತ್ತೆ. ಆಯಿತಾ? ಸೊ ದಿಸ್ ಅಲೌಡ್ ಹೆವಿಯರ್ ಮೆಟೀರಿಯಲ್ಸ್ ಲೈಕ್ ಐರನ್ towards the center of the earth and the lighter ones to move
towards the surface. With time, it cooled and solidified into a smaller size. This led to the development of outer surface in the form of crust. Okay, now evolution of atmosphere. So this is Earth. ಇದು ಅರ್ಥದ ಒಂದು ಡಿಸೆಕ್ಷನ್ ಅಂದರೆ ಡಿಸೆಕ್ಟ್ ಮಾಡಿರೋ ಒಂದು ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಏನು ಒಂದು ಪೇಸ್ಟ್ರಿ ಕೇಕ್ ತೊಗೊಂಡಿರ್ತಾರೆ, ಅರ್ತ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಪೇಸ್ಟ್ರಿ ಕೇಕ್ನ ತೊಗೊತಾರೆ ಅಂತ ತಿಳ್ಕೊಳ್ಳಿ. ಸೊ ಒಂದೊಂದು ಲೇಯರ್ಗೆ ಒಂದೊಂದು ಕಲರ್ ಹಚ್ಚಿದ್ದಾರೆ ಅವರು, ಒಂದೊಂದು ಲೇಯರ್ಗೆ ಒಂದೊಂದು ಕಲರ್ ಹಚ್ಚಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಲೇಯರ್ ಬಂದು ಕ್ರಸ್ಟ್, ಸೆಕೆಂಡ್ ಲೇಯರ್ ಬಂದು ಮ್ಯಾಂಟಲ್ಲು, ಥರ್ಡ್ ಲೇಯರ್ ಬಂದು ಕೋರ್. ಈ ಪೀಸ್ನ ಇಲ್ಲಿಟ್ಟಾಗ ಅರ್ಥ ಆಗುತ್ತೆ. ಸೊ ಒಂದು ಪೇಸ್ಟ್ರಿ ಕೇಕು ವಿತ್ ಡಿಫ್ರೆಂಟ್ ಕಲರ್ಸ್ ಅಂತ ಅಂದ್ಕೊಳ್ಳಿ, 3 ಲೇಯರ್ಸ್ ವಿತ್ ಡಿಫ್ರೆಂಟ್ ಕಲರ್ಸ್ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಅರ್ಥದ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ. ದಿಸ್ ಇಸ್ ಕ್ರಸ್ಟ್, ದಿಸ್ ಇಸ್ ಮ್ಯಾಂಟಲ್ ಆ್ಯಂಡ್ ದಿಸ್ ಇಸ್ ಕೋರ್. ಇಲ್ಲಿ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ. ಹೈಯೆಸ್ಟ್ ಡೆನ್ಸಿಟಿ ಎಲ್ಲಿದೆ? ಕೋರಲ್ಲಿದೆ. ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೆನ್ಸಿಟಿ ಇಲ್ಲಿ ಕಡಿಮೆ ಇರುತ್ತೆ, ಇದು ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇರುತ್ತೆ. ಓಕೆನಾ? ದಿಸ್ ಇಸ್ ಕ್ರಸ್ಟ್, ಮ್ಯಾಂಟಲ್, ಕೋರ್, 3 ಲೇಯರ್ಸ್ ಆಫ್ ದ ಅರ್ತ್. ಕ್ರಸ್ಟ್. ಕ್ರಸ್ಟ್ ಇಸ್ ದ ಔಟರ್ ಮೋಸ್ಟ್ ಲೇಯರ್. ಸೊ ಅದು ಎಷ್ಟು ಕಿಲೋಮೀಟರ್ ತನಕ ಹರಡಿದೆ? 30 to 50 ಕಿಲೋಮೀಟರ್. ಇಲ್ಲಿ ಡೆಪ್ತ್ ಚೇಂಜ್ ಆಗುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ ಲ್ಯಾಂಡ್ ಮೇಲೆ ಅದರ ಥಿಕ್ನೆಸ್ 50 to 70 ಕಿಲೋಮೀಟರ್ ತನಕ ಇದೆ. ಬಟ್ ಓಷನಲ್ಲಿ, ಓಷನ್ ಬೆಡ್, ಈಗ ಭೂಮಿ ಎಲ್ಲೋ ಒಂದು ಕಡೆ ಎಂಡಾಗಿ ಓಷನ್ ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿ ನೀವು ಕ್ರಸ್ಟ್ದು ಲೆಂತ್ನ ತೊಗೊಂಡ್ರೆ, ಅಲ್ಲಿ ನೀವು ಕ್ರಸ್ಟ್ದು ಥಿಕ್ನೆಸ್ನ ತೊಗೊಂಡ್ರೆ ಅದು ವೇರಿಯೇಷನ್ ಆಗುತ್ತೆ. ಓಷನಲ್ಲಿ ಅದು 5 to 30 ಕಿಲೋಮೀಟರ್ ತನಕ ಇರುತ್ತೆ. ಲ್ಯಾಂಡ್ ಮೇಲೆ 30 to 50 ಕಿಲೋಮೀಟರ್ ಇರುತ್ತೆ ಓಷನ್ದು ಥಿಕ್ನೆಸ್, ಅಂದರೆ ಕ್ರಸ್ಟ್ದು ಥಿಕ್ನೆಸ್ಸು. ಈಗ ಕ್ರಸ್ಟು, ಮ್ಯಾಂಟಲ್ಲು, ಕೋರು 3 ಲೇಯರ್ ಅಲ್ವಾ. ಸೊ ಇದು ಥಿಕ್ನೆಸ್ ಬಂದು ಭೂಮಿ ಮೇಲೆ ಲ್ಯಾಂಡ್ ಪಾರ್ಟಲ್ಲಿ ನಿಮಗೆ 30 to 50 ಕಿಲೋಮೀಟರ್ ಇದೆ. ಇಲ್ಲಿಂದ ಓಷನ್ ಸ್ಟಾರ್ಟ್ ಆಗೋದು ಅಂತ ತಿಳ್ಕೊಳ್ಳಿ. ಸೊ ಓಷನ್ನಲ್ಲಿ ನೀವು ಕ್ರಸ್ಟ್ದು ಥಿಕ್ನೆಸ್ನ ನೋಡಿದ್ರೆ 5 to 30 ಕಿಲೋಮೀಟರ್ ಇದೆ, ಅಂದರೆ 5 to 30 ಕಿಲೋಮೀಟರ್ ಈ ಥರ 30 to 50 ಕಿಲೋಮೀಟ್ರು, ಮತ್ತು ನೆಕ್ಸ್ಟು 5 to 30 ಕಿಲೋಮೀಟರ್ ಥಿಕ್ನೆಸ್ ಆಫ್ ಕ್ರಸ್ಟ್. ಓಕೆನಾ? ಇದು ಕಾಂಟಿನೆಂಟಲ್ಲಿ 30 to 50 ಕಿಲೋಮೀಟರ್ ಇದೆ, ಓಷನ್ ಲೇಯರಲ್ಲಿ 5 to 30 ಕಿಲೋಮೀಟರ್ ಇದೆ. ಇದು ತುಂಬ ಇಂಪಾರ್ಟೆಂಟ್. ಈ ಕ್ವಶನ್ಸು ಕೇಳಿದ್ದಾರೆ, ಮುಂದೆ ಎಕ್ಸಾಮಿನೇಷನ್ ಕೂಡ ಕೇಳ್ತಾರೆ. ದ ಮೀನ್ ಡೆನ್ಸಿಟಿ 2.7 ಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್. ಬಸಾಲ್ಟ್ ಇಸ್ ಫೌಂಡ್ ಇನ್ ಓಷಿಯಾನಿಕ್ ಕ್ರಸ್ಟ್. ಈ ಓಷಿಯಾನಿಕ್ ಕ್ರಸ್ಟಲ್ಲಿ ಬಸಾಲ್ಟ್ ಅನ್ನೋ ಒಂದು ಮೆಟೀರಿಯಲ್ಸ್ ನಮಗೆ ಸಿಗುತ್ತೆ. ದ ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಥಿಕ್ಕರ್ ಇನ್ ಏರಿಯಾಸ್ ಆಫ್ ಮೇಜರ್ ಮೌಂಟೇನ್ ಸಿಸ್ಟಮ್ಸ್. ಮೌಂಟೇನ್ ಸಿಸ್ಟಮಲ್ಲಿ ಇದು ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಥಿಕ್ನೆಸ್ ತುಂಬ ಜಾಸ್ತಿ ಸಿಗುತ್ತೆ. ಇಟ್ ಫಾರ್ಮ್ಸ್ 5 to 10% ಆಫ್ ದ ಅರ್ತ್ಸ್ ವಾಲ್ಯೂಮ್. ಈಗ ಓವರಾಲ್ ಅರ್ಥನ ತೊಗೊಂಡ್ರೆ, ನಾವು ಓವರಾಲ್ ಅರ್ಥನ 100% ಅಂತ ತೊಗೊಂಡ್ರೆ, ದಿಸ್ ಕ್ರಸ್ಟ್ ಫಾರ್ಮ್ ಅಬೌಟ್ 5 to 10% ಅಷ್ಟೇ. ಮೇಜರ್ ಪಾರ್ಟ್ ಯಾವುದು? ಮ್ಯಾಂಟಲ್. ಕ್ರಸ್ಟ್ ಯಾವುದು? 5 to 10% ಅಷ್ಟೇ. ಮೊಹೋ ಡಿಸ್ಕಂಟಿನ್ಯೂಟಿ ಆರ್ ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ ಫಾರ್ಮ್ಸ್ ದ ಬೌಂಡ್ರಿ ಬಿಟ್ವೀನ್ ಕ್ರಸ್ಟ್ ಆ್ಯಂಡ್ ಔಟರ್ ಮ್ಯಾಂಟಲ್. ಸೊ ಇದು ನಿಮಗೆ ಕ್ರಸ್ಟ್, ಇದು ಮ್ಯಾಂಟಲ್, ಇದು ಕೋರು. ಸೊ ಈ ಒಂದು ಕ್ರಸ್ಟ್ ಮತ್ತು ಮ್ಯಾಂಟಲ್ನ ಸಪ್ರೇಟ್ ಮಾಡೋ ಲೈನ್ ಇದೆ ಅಲ್ವಾ, ಸೊ ಇದಕ್ಕೆ ನಾವೇನಂತ ಕರಿತೀವಿ? ಮೊಹೋ ಡಿಸ್ಕಂಟಿನ್ಯೂಟಿ ಅಥವಾ ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ದ ಲೈನ್ ಸಪ್ರೇಟಿಂಗ್ ದ ಕ್ರಸ್ಟ್ ಆ್ಯಂಡ್ ದ ಮ್ಯಾಂಟಲ್ ಈಸ್ ಕಾಲ್ಡ್, ಆರ್ ದ ಬೌಂಡ್ರಿ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್ ಈಸ್ ಕಾಲ್ಡ್ ಮೊಹೋ ಡಿಸ್ಕಂಟಿನ್ಯೂಟಿ ಆರ್ ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ. ಯಾಕೆ ಇದು ಮೊಹೋ ಅಂತ ಇಟ್ಟಿದ್ದಾರೆ? ಯಾಕಂದರೆ ಅದನ್ನ ಕಂಡುಹಿಡಿದಿದ್ದು ಮೊಹೋರೋವಿಕ್ ಅಂತ ಒಬ್ಬರು ಸೈಂಟಿಸ್ಟು, ಅದಕ್ಕೆ ಅವ್ರ ನೇಮೇ ಇಟ್ಬಿಟ್ಟಿದ್ದಾರೆ. ನೀವೇನಾದ್ರು ಕಂಡುಹಿಡಿಯಿರಿ, ನಿಮ್ಮ ನೇಮ ಕೂಡ ಇಡ್ತಾರೆ. ಸೊ ಇನ್ನು ಜೂಪಿಟರ್ ಮತ್ತು ಸ್ಯಾಟರ್ನ್ಗೆ ಇರ್ತಕ್ಕಂಥ ಮೂನ್ಸ್ಗೆ ಇನ್ನು ಕೆಲವೊಂದಕ್ಕೆ ನೇಮಿಂಗ್ ಆಗಿಲ್ಲ. ನೀವೇನಾದ್ರು ಅದನ್ನ ಕಂಡುಹಿಡಿದ್ರೆ ನಿಮ್ಮ ನೇಮನ್ನೇ ಅದಕ್ಕೆ ಇಡ್ತಾರೆ. ಓಕೆನಾ? ದಿಸ್ ಇಸ್ ಮೊಹೋ ಡಿಸ್ಕಂಟಿನ್ಯೂಟಿ. ಕ್ವಶನ್ಸ್ ಕೇಳ್ತಾರೆ,
Moho discontinuity or mohorovic discontinuity is present between crust mantle core, crust ಮತ್ತೆ mantle. ಓಕೆನಾ. ಸೊ ಇಲ್ಲಿ ಏನಿಂದ ಫಾರ್ಮೇಷನ್ ಆಗಿದೆ, crust is formed of ಸಿಯಾಲ್ ಅಂಡ್ ಸೀಮಾ ಅಂದ್ರೆ ಯಾರು, ಯಾವುದೋ ಹುಡುಗಿ ಹೆಸರು ಹೇಳ್ತಿದ್ದೀರಾ ಸರ್ ಅಂತ ಕೇಳಬೇಡಿ. ಸೀಮಾ ಮೀನ್ಸ್ ಸಿಲಿಕಾನ್ ಅಂಡ್ ಮಗ್ನೀಷಿಯಂ, ಸಿಯಾಲ್ ಮೀನ್ಸ್ ಸಿಲಿಕಾನ್ ಅಂಡ್ ಅಲ್ಯೂಮಿನಿಯಂ. ಸಿಲಿಕಾನ್ ಅಂಡ್ ಅಲ್ಯೂಮಿನಿಯಂ. ಸೀಮಾ ಸಿಲಿಕಾನ್ ಅಂಡ್ ಮೆಗ್ನೀಷಿಯಂ. ನಿಮಗೆ ಕಾಂಟಿನೆಂಟಲ್ ಕ್ರಸ್ಟಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಸಿಗುತ್ತೆ. ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ನಿಮಗೆ ಓಷಿಯಾನಿಕ್ ಕ್ರಸ್ಟಲ್ಲಿ ನಿಮಗೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಸಿಗುತ್ತೆ. ಓಕೆನಾ. ಇಲ್ಲಿ ಇನ್ನೊಂದು ಥರ ಕ್ವಶನ್ ಕೇಳ್ತಾರೆ, ಸಿಯಾಲ್ ಅಂಡ್ ಸೀಮಾ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ. ಕ್ರಸ್ಟ್, ಮ್ಯಾಂಟಲ್, ಕೋರ್. ಎಲ್ಲಿ ಪ್ರೆಸೆಂಟ್ ಇದೆ ಅದು? ಕ್ರಸ್ಟಲ್ಲಿ ಪ್ರೆಸೆಂಟ್ ಇದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಮ್ಯಾಂಟಲ್. ಇಟ್ ಎಕ್ಸ್ಟೆಂಡ್ಸ್ ಟು ಎ ಡೆಪ್ತ್ ಆಫ್ 2900 ಕಿಲೋಮೀಟರ್. ಕ್ರಸ್ಟ್ದು ಡೆಪ್ತ್ ಏನಿತ್ತು? 30 to 50 ಕಿಲೋಮೀಟರ್ ಕಾಂಟಿನೆಂಟಲ್ ಇತ್ತು. ಓಷನ್ ಸರ್ಫೇಸಲ್ಲಿ 5 to 30 ಕಿಲೋಮೀಟರ್ ಇತ್ತು. ಬಟ್ ಇಲ್ಲಿ ಮ್ಯಾಂಟಲ್ 2900 ಕಿಲೋಮೀಟರ್ ತನಕ ಕೂಡ ಎಕ್ಸ್ಟೆಂಡ್ ಆಗಿದೆ ಮ್ಯಾಂಟಲ್. ಕ್ರಸ್ಟು, ಮ್ಯಾಂಟಲ್ಲು, ಕೋರು. ಸೊ ಇದು ನಿಮಗೆ 2900 ಕಿಲೋಮೀಟರ್ ತನಕ ಕೂಡ ಡೆಪ್ತ್ ಸಿಗುತ್ತೆ, ಅಂದರೆ ಸ್ಟಾರ್ಟಿಂಗಿಂದ. ದ ಕ್ರಸ್ಟ್ ಆ್ಯಂಡ್ ದ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದ ಮ್ಯಾಂಟಲ್ ಈಸ್ ಕಾಲ್ಡ್ ಲಿಥೋಸ್ಪಿಯರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಆಸ್ಥೆನೋಸ್ಪಿಯರ್. ಸೊ ಅಪ್ಪರ್ ಮ್ಯಾಂಟಲ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ, ಅಪ್ಪರ್ ಮ್ಯಾಂಟಲ್ ಮತ್ತು ಲೋಯರ್ ಮ್ಯಾಂಟಲ್. ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲ್ ನಾವೇನಂತ ಕರಿತೀವಿ? ಲಿಥೋಸ್ಪಿಯರ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸ್ಥೆನೋಸ್ಪಿಯರ್. ದ ಲೋಯರ್ ಮ್ಯಾಂಟಲ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ದ ಆಸ್ಥೆನೋಸ್ಪಿಯರ್. ಇದು ಆಸ್ಥೆನೋಸ್ಪಿಯರು. ಇಟ್ ಈಸ್ ಇನ್ ಎ ಸಾಲಿಡ್ ಸ್ಟೇಟ್. ಡೆನ್ಸಿಟಿ 2.9 ಇಂದ 3.3. ಕ್ರಸ್ಟಲ್ಲಿ ಡೆನ್ಸಿಟಿ ಎಷ್ಟಿತ್ತು? 2.7 ಇತ್ತು. ಸೊ ಇಲ್ಲಿ ಇನ್ನೂ ಜಾಸ್ತಿ, ಕೋರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಡೆನ್ಸಿಟಿ. ಕೋರ್ ಕಂಪೇರ್ ಮಾಡಿದ್ರೆ ಮ್ಯಾಂಟಲ್ ಡೆನ್ಸಿಟಿ ಕಡಿಮೆ, ಮ್ಯಾಂಟಲ್ ಕಂಪೇರ್ ಮಾಡಿದ್ರೆ ಕ್ರಸ್ಟಲ್ಲಿ ಡೆನ್ಸಿಟಿ ಕಡಿಮೆ. ಓಕೆನಾ. ಇಟ್ ಈಸ್ ಕಂಪೋಸ್ಡ್ ಆಫ್ ಸಾಲಿಡ್ ರಾಕ್ ಮ್ಯಾಗ್ಮಾ. ಸೊ ವಾಲ್ಕನಸ್ ಎಲ್ಲ ಬಂದಾಗ ಮ್ಯಾಗ್ಮಾ ಎಲ್ಲ ಬರುತ್ತಲ್ಲ, ಮ್ಯಾಗ್ಮಾ ಇಸ್ ಪ್ರೆಸೆಂಟ್ ಇನ್ ಮ್ಯಾಂಟಲ್. ಇಟ್ ಫಾರ್ಮ್ಸ್ 83% ಆಫ್ ಅರ್ತ್ಸ್ ವಾಲ್ಯೂಮ್. ಅರ್ತ್ದು 83% ಇದು ಫಾರ್ಮ್ ಮಾಡುತ್ತೆ. ಕ್ರಸ್ಟ್ ಓನ್ಲಿ 5 to 10%. ಇದು 83%. ಕೋರು ರಿಮೈನಿಂಗ್ ಪರ್ಸೆಂಟ್ ಅಷ್ಟು. ದ ಆಸ್ಥೆನೋಸ್ಪಿಯರ್ ಅಪ್ಪರ್ ಪೋರ್ಷನ್ ಆಫ್ ದ ಮ್ಯಾಂಟಲ್ ಈಸ್ ಕಾಲ್ಡ್ ಆಸ್ ಆಸ್ಥೆನೋಸ್ಪಿಯರ್. ಮ್ಯಾಂಟಲ್ಲಿ 2 ಲೇಯರ್, ಅಪ್ಪರ್ ಮ್ಯಾಂಟಲ್ ಮತ್ತು ಲೋಯರ್ ಮ್ಯಾಂಟಲ್. ಅಪ್ಪರ್ ಮ್ಯಾಂಟಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸ್ಥೆನೋಸ್ಪಿಯರ್. ಸೊ ನಿಮಗೆ ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ ಎಲ್ಲಿ ಸಿಗುತ್ತೆ? ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲ್ ನಡುವೆ ಸಿಗುತ್ತೆ. ಅಂದರೆ ಫುಲ್ ಕ್ವಶನ್ಸ್ ಡೆಪ್ತ್ ಆದರೆ ಈ ಥರ ಕೇಳ್ತಾರೆ. ಮೊಹೋ ಡಿಸ್ಕಂಟಿನ್ಯೂಟಿ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಅಪ್ಪರ್ ಮ್ಯಾಂಟಲ್, ಕ್ರಸ್ಟ್ ಆ್ಯಂಡ್ ಲೋಯರ್ ಮ್ಯಾಂಟಲ್. ಈ ಥರ ಕೇಳಿದಾಗ ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲ್. ಓಕೆನಾ. ಅಟ್ಮಾಸ್ಫಿಯರ್ ಇಸ್ ಎ ಪ್ಲಾಸ್ಟಿಕ್ ಝೋನ್ ಇನ್ ದ ಮ್ಯಾಂಟಲ್. ಪ್ಲಾಸ್ಟಿಕ್ ಅಂತಂದರೆ ಎಲಾಸ್ಟಿಕ್. ಇದು 400 ಕಿಲೋಮೀಟರ್ ಇದೆ, ಅಂದರೆ ಕ್ರಸ್ಟ್ ಕೆಳಗಡೆ 400 ಕಿಲೋಮೀಟರ್ ಇದೆ. ಇದು ಈ ಪಾರ್ಟ್. ಮೇನ್ ಸೋರ್ಸು ಮ್ಯಾಗ್ಮಾ. ಕೋರ್ ಲೈಸ್ ಬಿಟ್ವೀನ್ 2900 ಕಿಲೋಮೀಟರಿಂದ 6400 ಕಿಲೋಮೀಟರ್ ತನಕ ಇದೆ. ಇದು ಅರ್ತ್ ಅಂತಂದರೆ ಇದು ಕೋರ್. ಇದು ಫಸ್ಟು 30 to 50 ಕಿಲೋಮೀಟ್ರ್ ಕ್ರಸ್ಟ್ ಇರುತ್ತೆ. 2900 ತನಕ ಮ್ಯಾಂಟಲ್ಲು. 2900ಇಂದ 6400 ಕಿಲೋಮೀಟರ್ ತನಕ ನಿಮಗೆ ಕೋರ್ ಸಿಗುತ್ತೆ. ಮತ್ತು ಕೋರಲ್ಲಿ 2 ಭಾಗ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತ ಅಂದ್ಬಿಟ್ಟು. ದಿಸ್ ಕಂಪ್ರೈಸ್ ಆಫ್ 16% ಆಫ್ ಅರ್ತ್ ವಾಲ್ಯೂಮ್. ಹೆವಿಯೆಸ್ಟ್ ಮಿನರಲ್ ಮೆಟೀರಿಯಲ್ಸ್ ಡ್ಯೂ ಟು ಹೈ ಡೆನ್ಸಿಟಿ. ಇಲ್ಲಿ ಕ್ರಸ್ಟ್ ಮತ್ತು ಮ್ಯಾಂಟಲ್ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಡೆನ್ಸಿಟಿ ಇರೋ ಮೆಟೀರಿಯಲ್ಸ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇಟ್ ಈಸ್ ಕಂಪೋಸ್ಡ್ ಆಫ್ ವೈಫ್ ಅಲ್ಲ, ನೈಫು. ಎಲ್ಲಾದರೂ ವೈಫ್ಗೆ ಬರ್ತಿರಲ್ಲ ಸರ್ ಅಂತ ಹೇಳ್ಬಿಡಿ, ದಟ್ ಈಸ್ ನೈಫ್ ಅಂತಂದರೆ NI ಅಂತಂದರೆ ನಿಕ್ಕಲ್ಲು, FE ಅಂತಂದರೆ ಐರನ್ನು. ಓಕೆನಾ.
ಸೊ ದಿಸ್ ಇಸ್ ಹೆವಿಯೆಸ್ಟ್ ಮೆಟೀರಿಯಲ್ಸ್ ನೈಫ್. ಇಟ್ ಈಸ್ ಕಂಪೋಸ್ಡ್ ಆಫ್ ನೈಫ್. ಸಿಯಾಲ್ ಮತ್ತು ಸೀಮಾ ಇರೋದು ಯಾವ ಲೇಯರಲ್ಲಿ? ಕ್ರಸ್ಟಲ್ಲಿ. ನೈಫ್ ಇರೋದು ಎಲ್ಲಿ? ಕೋರಲ್ಲಿ. ವೈಫ್ ಅಲ್ಲ, ನೈಫು. ದ ಔಟರ್ ಕೋರ್ ಇಸ್ ಲಿಕ್ವಿಡ್ ವೈಲ್ ದ ಇನ್ನರ್ ಕೋರ್ ಇಸ್ ಸಾಲಿಡ್. ಸರ್ ಇದು ಯಾಕೆ? ಔಟರ್ ಕೋರು ಲಿಕ್ವಿಡು, ಇನ್ನರ್ ಕೋರು ಸಾಲಿಡು. ಯಾಕೆ? ಬಿಕಾಸ್ ಆಫ್ ಹೈ ಡೆನ್ಸಿಟಿ ಆ್ಯಂಡ್ ಹೈ ಪ್ರೆಷರ್. ಇಲ್ಲಿ ನೋಡಿ, ಇದು ಕೋರ್. ಓಕೆನಾ? 2900 6400 ಕಿಲೋಮೀಟರ್ ತನಕ ಇದೆ. ಇದು ಔಟರ್ ಕೋರ್ ಬಂದು ಲಿಕ್ವಿಡ್ ಇರುತ್ತೆ ನಿಮಗೆ, ಇನ್ನರ್ ಕೋರ್ ಸಾಲಿಡ್ ಇರುತ್ತೆ. ಇಲ್ಲಿ ಯಾಕೆ ಲಿಕ್ವಿಡ್ ಇದೆ ಅಂತಂದರೆ, ಬಿಕಾಸ್ ಆಫ್ ಹೈ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಎಲ್ಲ ಮೆಟೀರಿಯಲ್ಸ್ ಅಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸಸ್ ಎಲ್ಲ ಮೆಲ್ಟ್ ಆಗಿ ಇದು ಲಿಕ್ವಿಡ್ ಸ್ಟೇಜಲ್ಲಿ ಇದೆ. The outer core is liquid while the inner core is solid. ಓಕೆನಾ? ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಯಾವ ಸರಿ ನಾವು ಗಟನ್ಬರ್ಗು ಲೈಸ್ ಬಿಟ್ವೀನ್ ದ ಮ್ಯಾಂಟಲ್ ಆ್ಯಂಡ್ ಔಟರ್ ಕೋರ್. ಸೊ ನೀವು ಮೋಹೋ ಡಿಸ್ಕಂಟಿನ್ಯೂಟಿ ನೋಡಿದ್ರಿ. ಮೋಹೋ ಡಿಸ್ಕಂಟಿನ್ಯೂಟಿ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್. ಟು ಬಿ ಪ್ರಿಸೈಸ್, ಕ್ರಸ್ಟ್ ಆ್ಯಂಡ್ ಔಟರ್ ಮ್ಯಾಂಟಲ್. ಸೊ ಇಲ್ಲಿ ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಮ್ಯಾಂಟಲ್ ಮತ್ತು ಔಟರ್ ಕೋರ್, ನಡುವೆ ಇರ್ತಕ್ಕಂತಹ ಲೈನ್ ಅಥವಾ ಮ್ಯಾಂಟಲ್ ಮತ್ತು ಕೋರ್ನ ಸಪ್ರೇಟ್ ಮಾಡ್ತಕ್ಕಂತಹ ಲೈನ್ ಅಥವಾ ಒಂದು ಲೇಯರ್ ಅಥವಾ ಒಂದು ಡಿಸ್ಕಂಟಿನ್ಯೂಟಿಗೆ ನಾವೇನಂತ ಕರಿತೀವಿ? ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟು ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ ಮತ್ತು ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಡೈರೆಕ್ಟ್ ಕ್ವಶನ್ಸ್ ಕೂಡ ಕೇಳ್ತಾರೆ, ಮ್ಯಾಥ್ ಆಫ್ ಫಾಲೋಯಿಂಗ್ ಅಲ್ಲೂ ಕೂಡ ಕೇಳ್ತಾರೆ. ಇಲ್ಲಿ ನೀವು ತುಂಬ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ಸಿಯಾಲ್ ಸೀಮಾ ಇಸ್ ಪ್ರೆಸೆಂಟ್ ಇನ್ ಕ್ರಸ್ಟ್, ನೈಫ್ ಇಸ್ ಪ್ರೆಸೆಂಟ್ ಇನ್ ಕೋರ್. ಸಿಯಾಲ್ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ, ಸೀಮಾ ಅಂತಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ, ನೈಫ್ ಅಂತಂದರೆ ನಿಕ್ಕಲ್ ಮತ್ತು ಐರನ್. ಓಕೆನಾ? ಮೋಹೋ ಡಿಸ್ಕಂಟಿನ್ಯೂಟಿ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್. ಟು ಬಿ ಪ್ರಿಸೈಸ್, ಕ್ರಸ್ಟ್ ಆ್ಯಂಡ್ ಔಟರ್ ಮ್ಯಾಂಟಲ್. ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಮ್ಯಾಂಟಲ್ ಆ್ಯಂಡ್ ಕೋರ್. ಟು ಬಿ ಪ್ರಿಸೈಸ್, ಮ್ಯಾಂಟಲ್ ಆ್ಯಂಡ್ ಔಟರ್ ಕೋರ್. ಇದು ತುಂಬ ಇಂಪಾರ್ಟೆಂಟು. ಸುಮಾರು ಕ್ವಶನ್ಸಲ್ಲಿ ಕೇಳಿದ್ದಾರೆ, ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಮತ್ತು ನೆಕ್ಸ್ಟ್ ಬರೋ ಎಕ್ಸಾಮ್ಸಲ್ಲಿ ಕೂಡ ಕೇಳ್ತಾರೆ. ಇಲ್ಲಿ ದಿಸ್ ಫ್ಯಾಕ್ಚುಯಲ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕಾಂಪೋಸಿಷನ್ ಆಫ್ ಅರ್ತ್ ಕ್ರಸ್ಟ್. ಕಾಂಪೋಸಿಷನ್ ನೋಡೋದಾದರೆ ಹೈಯೆಸ್ಟ್ ಪರ್ಸೆಂಟೇಜಲ್ಲಿ ಆಕ್ಸಿಜನ್ ಇದೆ. ಇದು ಕೂಡ ಒಂದು ಕ್ವಶನ್ನು. ಸೊ ಅರ್ಥಲ್ಲಿ ವಿಚ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಅಂತ ಕೇಳಿದ್ರೆ ಆಕ್ಸಿಜನ್. ಸೆಕೆಂಡ್ ಹೈಯೆಸ್ಟ್ ಪರ್ಸೆಂಟೇಜು ಸಿಲಿಕಾನು, ಥರ್ಡ್ ಅಲ್ಯೂಮಿನಿಯಂ, ಐರನ್ನು. ಥರ್ಡ್ ಫೋರ್ತ್ ಎಲ್ಲ ಬರಲ್ಲ. ಯೂಶಲಿ ಫಸ್ಟ್ ಹೈಯೆಸ್ಟ್ ಮೆಟೀರಿಯಲ್ ಯಾವುದಂತ ಕೇಳಿದ್ರೆ ಆಕ್ಸಿಜನ್ನು. ಬೈ ಪರ್ಸೆಂಟೇಜು 46% ಪ್ರೆಸೆಂಟ್ ಇದೆ. ಇದು ಕಾಂಪೋಸಿಷನ್ ಆಫ್ ಅರ್ತ್. ಎಲಿಮೆಂಟ್, ವಿಚ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ಅರ್ತ್ ಕ್ರಸ್ಟ್ ಅಂತ ಕೇಳಿದ್ರೆ ಆಕ್ಸಿಜನ್. ವಿಚ್ ಎಲಿಮೆಂಟ್ ಅಂತ ಕೇಳಿದ್ರೆ ಆಕ್ಸಿಜನ್ನು. ಬಟ್ ವಿಚ್ ಮೆಟಲ್ ಅಂತ ಕೇಳಿದ್ರೆ ಐರನ್ ಇಸ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್. ಐರನ್ ಇಸ್ ದ ಮೆಟಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ಅರ್ತ್ ಕ್ರಸ್ಟ್. ಎಲಿಮೆಂಟ್ ಅಂತ ಕೇಳಿದ್ರೆ ಆಕ್ಸಿಜನ್ನು, ಮೆಟಲ್ ಅಂತ ಕೇಳಿದ್ರೆ ಐರನ್ನು. ಓಕೆನಾ? ಕೆಮಿಕಲ್ ಕಂಪೋಸಿಷನ್ ಐರನ್ ನೋಡಿ 34% ಇದೆ. ದಿಸ್ ಇಸ್ ಮೆಟಲ್. ಐರನ್ ಇಸ್ ಎ ಮೆಟಲ್. ಸೊ ಎಲಿಮೆಂಟ್, ವಿಚ್ ಇಸ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಅಂತಂದರೆ ಆಕ್ಸಿಜನ್. ವಿಚ್ ಇಸ್ ದ ಮೆಟಲ್ ಪ್ರೆಸೆಂಟ್ ಇನ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಅಂತಂದರೆ ಐರನ್. ಓಕೆನಾ? ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸರ್ ಈಗ ಹೇಳಿದ್ರಿ ನೀವು ಕ್ರಸ್ಟು, ಮ್ಯಾಂಟಲ್ಲು, ಕೋರು ಅದೆಲ್ಲ ಹೇಳಿದ್ರಿ ಅಲ್ವಾ? ಸೊ ಅದೆಲ್ಲ ಹೆಂಗೆ ಗೊತ್ತಾಯ್ತು ಅವರಿಗೆ? ಈ ಲೇಯರೇ ಕ್ರಸ್ಟು ಅಥವಾ ಈ ಲೇಯರೇ ಮ್ಯಾಂಟಲ್ಲು, ಇದನ್ನೆಲ್ಲ ಹೆಂಗೆ ಕಂಡುಹಿಡಿದ್ರು? ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಯಾವ ಥರ ಸಿಗುತ್ತೆ ಅಂತಂದರೆ ಡೈರೆಕ್ಟ್ ಸೋರ್ಸಸ್ಸು. ಸರ್ಫೇಸ್ ರಾಕ್ obtained by ocean drilling, surface rocks obtained by ocean drilling, mining and volcanic eruption. ಸೊ ಇದರಲ್ಲಿ ಲೇಯರ್ಸ್ ನಾವು ನೋಡಲಿಕ್ಕೆ ಸಿಗುತ್ತೆ. ಡಿಸ್ಕಂಟಿನ್ಯೂಟಿ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಒಂದು ಲೇಯರಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸು ಇನ್ನೊಂದು ಲೇಯರಲ್ಲಿ ಸಿಗೋದಿಲ್ಲ. ಡಿಸ್ಕಂಟಿನ್ಯೂಟಿ
ಕ್ಲಿಯರ್ ಸಪ್ರೇಷನ್ ನಾವು ಇದರಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ಇಂಡೈರೆಕ್ಟ್ ಸೋರ್ಸಸ್, ಅನಾಲಿಸಿಸ್ ಆಫ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್ ಲೈಕ್ ಟೆಂಪರೇಚರ್ ವಿಚ್ increases with the increasing distance from the surface towards the interior in deeper depths, pressure and density of materials. ತುಂಬ ಈಸಿಲಿ ಅವೈಲಬಲ್ ಸೋರ್ಸಸ್. ಯಾಕಂತಂದರೆ ಕೋರಲ್ಲಿ ನೀವು ನೋಡೋ ಮೆಟೀರಿಯಲ್ಸು ತುಂಬ ಡೆನ್ಸೆಸ್ಟ್ ಮೆಟೀರಿಯಲ್ಸು, ಮ್ಯಾಟರಲ್ಲಿ ನೋಡೋ ಮೆಟೀರಿಯಲ್ಸು ಸ್ವಲ್ಪ ಲೈಟ್ ಇನ್ ಕಂಪೇರ್ಡ್ ಟು ಕೋರ್, ಕ್ರಸ್ಟಲ್ಲಿ ನೋಡೋದು ಲೈಟೆಸ್ಟ್ ಮೆಟೀರಿಯಲ್ಸು. ಸೊ ಇದರಿಂದನೂ ಕೂಡ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಮೆಟೀರಿಯಲ್ಸ್ ಇಂದನೂ ಕೂಡ ನಾವು ಇದು ಅರ್ತ್ ಆಸ್ 3 layers ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮೀಟಿಯೋರ್ಸ್, ದೀಸ್ ಸಾಲಿಡ್ ಬಾಡೀಸ್ ಸ್ಟ್ರಕ್ಚರ್ ಆ್ಯಂಡ್ ಮೆಟೀರಿಯಲ್ಸ್ ಆರ್ ಸಿಮಿಲರ್ ಟು ಅರ್ತ್. ಅದು ಬಂದು ಅಪ್ಲಿಸಿದಾಗ ಕುಳಿಗಳೆಲ್ಲ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿದ್ರಲ್ಲ ಅದು. ಮತ್ತು ನೆಕ್ಸ್ಟು ಗ್ರಾವಿಟಿ ಅನಾಮಲಿ. ಗ್ರಾವಿಟಿ ಅನಾಮಲಿ ಅಂತಂದರೆ ಗ್ರಾವಿಟಿ ಡಿಫ್ರೆನ್ಸು. ನೀವು ಪೋಲ್ಸ್ಗೆ ಹೋದಾಗ ಯು ವಿಲ್ ಬಿ ಫೀಲಿಂಗ್ ಹೈಯೆಸ್ಟ್ ಗ್ರಾವಿಟಿ ವೆನ್ ಯು ಕಮ್ ಟು ದ ಸೆಂಟರ್ ಆಫ್ ದ ಅರ್ತ್, ದಟ್ ಈಸ್ ಈಕ್ವೇಟರ್. ಇಲ್ಲಿ ನಿಮಗೆ ಗ್ರಾವಿಟಿ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ಪೋಲ್. ಸೊ ನಿಮ್ಮ ವೆಯ್ಟು ಪೋಲ್ಸ್ ಹತ್ರ ಹೋದಾಗ ಜಾಸ್ತಿ ಆಗುತ್ತೆ, ಯಾಕಂತಂದರೆ ಡ್ಯೂ ಟು ಹೈಯೆಸ್ಟ್ ಗ್ರಾವಿಟಿ. ನಿಮ್ಮದು ವೆಯ್ಟ್ ಕಡಿಮೆ ಮಾಡ್ಕೋಬೇಕಂತಂದ್ರೆ ನೀವು ಈಕ್ವೇಟರ್ ಹತ್ರ ಹೋದಾಗ ನಿಮ್ಮದು ವೆಯ್ಟ್ ಕಡಿಮೆ ಆಗುತ್ತೆ ವೆನ್ ಕಂಪೇರ್ ಟು ಪೋಲ್. ಯುವರ್ ವೆಯ್ಟ್ ವಿಲ್ ಬಿ ರೆಡ್ಯೂಸ್ಡ್ ಇನ್ ಈಕ್ವೇಟರ್. Magnetic survey, seismic survey, an important source of information about Earth's interiors. So these are all the information related to evolution of Earth. So ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಇವಲ್ಯೂಷನ್ ಆಫ್ ಅರ್ತ್ ಕೂಡ ಕಂಪ್ಲೀಟ್ ಆಯಿತು. ಸೊ ಇವತ್ತು ನಾವು ಯಾವ್ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ? 2 ಟಾಪಿಕ್. ಫಸ್ಟು ಯೂನಿವರ್ಸ್, ಫಾರ್ಮೇಷನ್ ಆಫ್ ಯೂನಿವರ್ಸ್, ಆರಿಜಿನ್ ಆಫ್ ಯೂನಿವರ್ಸ್. ಸೆಕೆಂಡು ಇವಲ್ಯೂಷನ್ ಆಫ್ ಅರ್ತ್. ಸೊ ಯೂನಿವರ್ಸಲ್ಲಿ ನೀವೇನೇನು ನೋಡಿದ್ರಿ ಇಂಪಾರ್ಟೆಂಟ್ ಆಗಿ? ನೆಬ್ಯುಲರ್ ಹೈಪೋಥೆಸಿಸ್, ಬಿಗ್ ಬ್ಯಾಂಗ್ ಥಿಯರಿ. ಮತ್ತು ನೆಕ್ಸ್ಟು ಪ್ಲಾನೆಟ್ಸು, ಔಟರ್ ಪ್ಲಾನೆಟ್ಸ್, ಇನ್ನರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸಲ್ಲಿ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ಔಟರ್ ಪ್ಲಾನೆಟ್ಸಲ್ಲಿ ಜೂಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಆಯಿತಾ? ಮತ್ತು ನೆಕ್ಸ್ಟ್ ಇವಲ್ಯೂಷನ್ ಆಫ್ ಅರ್ತ್. ಅರ್ತ್ ಯಾವ ಥರ ಇವಾಲ್ವ್ ಆಯ್ತು ಅಂತ ಅಂದ್ಬಿಟ್ಟು. ಸೊ ಅರ್ತ್ ಕನ್ಸಿಸ್ಟ್ ಆಫ್ 3 layers: ಕ್ರಸ್ಟ್, ಮ್ಯಾಂಟಲ್, ಕೋರ್. ಸೊ ಕ್ರಸ್ಟಲ್ಲಿ ಸೀಮಾ ಮತ್ತು ಸಿಯಾಲ್ ಅಂತ ಸಿಗುತ್ತೆ ನಿಮಗೆ. ಸೀಮಾ ಅಂತಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಮ್, ಸಿಯಾಲ್ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಮ್ಯಾಂಟಲ್, ಕ್ರಸ್ಟ್ ಮತ್ತು ಮ್ಯಾಂಟಲ್ನ ಸಪ್ರೇಟ್ ಮಾಡೋ ಲೈನು ಮೋಹೋ ಡಿಸ್ಕಂಟಿನ್ಯೂಟಿ. ಓಕೆನಾ? ಮತ್ತು ನೆಕ್ಸ್ಟು ಮ್ಯಾಂಟಲ್ ಮತ್ತು ಕೋರ್ನ ಸಪ್ರೇಟ್ ಮಾಡೋ ಲೈನು ಗಟನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಕೋರಲ್ಲಿ ಸಿಗುವಂಥ ಮೆಟೀರಿಯಲ್ಸು ನೈಫ್, ವೈಫ್ ಅಲ್ಲ ನೈಫ್. ನೈಫ್ ಅಂತಂದರೆ NI ಅಂತಂದರೆ ನಿಕ್ಕಲ್, FE ಅಂತಂದರೆ ಐರನ್ನು. ಅದು ತುಂಬ ಡೆನ್ಸ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಅಕ್ಯುಮುಲೇಟ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಇವಲ್ಯೂಷನ್ ಆಫ್ ಅರ್ತ್. ಏನಾದ್ರು ಡೌಟ್ಸ್ ಇದ್ದರೆ ನೆಕ್ಸ್ಟ್ ಲೈವ್ ಡಿಸ್ಕಷನ್ಸ್ ಇರುತ್ತೆ, ಲೈವ್ ಡಿಸ್ಕಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಗೈಸ್. ಹೋಪ್ ಫಾರ್ ದ ಬೆಸ್ಟ್. ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಜಸ್ಟ್ ಒಂದು 5 to 6 months ಎಫರ್ಟ್ಸ್ ಹಾಕಿ ಗ್ರೂಪ್ B ಪೋಸ್ಟಿಗೆ ಜಂಪ್ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ ಲೈಫು. ಪ್ಯಾಕೇಜ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈವೇಟ್ ಯಾವುದಿದ್ರು ಪ್ರೈವೇಟೇನೆ, ಗೌರ್ಮೆಂಟ್ ಯಾವುದಿದ್ರು ಗೌರ್ಮೆಂಟೇನೆ. ಅದು ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಪ್ರೈವೇಟ್ ಸೆಕ್ಟ್ರಲ್ಲಿ ಇರೋರಿಗೆ. ಸೊ ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ಈ ಥರ ಆಪರ್ಚುನಿಟಿ ಮತ್ತೆ ಇನ್ನು ನಿಮ್ಮ ಲೈಫ್ ಟೈಮಲ್ಲಿ ಸಿಗೋದಿಲ್ಲ. ಸೊ ಡೋಂಟ್ ವೇಸ್ಟ್ ಟೈಮ್. ಸ್ಟಾರ್ಟ್ ಸ್ಲೋ ಸ್ಟಾರ್ಟ್ ಮಾಡಿ. ಒಂದೇ ದಿನ ನಿಮಗೆ 5 hours 6 hours ಎಲ್ಲ ಕೂರೋಕ್ಕಾಗಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಹೋಗ್ತಾ ಒಂದು 2 hours 3 hours, ಆಮೇಲೆ ಸ್ಟಡಿ ಮೆಟೀರಿಯಲ್ಸು. ಸೊ ಅದೊಂದು ಅಪ್ ಟು ಒಂದು 5 to 6 hours ತೊಗೊಬನ್ನಿ. ಆಮೇಲೆ 5 to 6 hours ತೊಗೊಬಂದ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. Bye. We'll see you in the next class. Bye guys.